ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 8ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 8ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ಒಂದು ಸುಂದರವಾದಂತಹ ಪಾಠ, ಅದು ಗದ್ಯ ಭಾಗ 3, ನೀರು ಕೊಡದ ನಾಡಿನಲ್ಲಿ. ನೇಮಿಚಂದ್ರ ಕವಿ ರಚನೆ ಮಾಡಿರ್ತಕ್ಕಂತಹ ನೀರು ಕೊಡದ ನಾಡಿನಲ್ಲಿ ಅನ್ನುವಂತಹ ಗದ್ಯ ಭಾಗವನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕವಿತ್ರಿ ಪರಿಚಯವನ್ನು ನೋಡ್ಕೊಂಡು ಬಂದು ಆಮೇಲೆ ಪಾಠದ ಸಾರಾಂಶವನ್ನು ನೋಡೋಣ. ಬನ್ನಿ. ಕೃತಿಕಾರರ ಪರಿಚಯ. ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ 16, 1959ರಂದು ಜನಿಸಿದರು. ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿ ತಿಮ್ಮಕ್ಕ. ನೋಡಿ, ಇವರು ಶ್ರೀಮತಿ ನೇಮಿಚಂದ್ರ ಯಾವಾಗ ಜನಿಸ್ತಾರಪ್ಪ ಅಂತಂದರೆ 1959ರಲ್ಲಿ ಜುಲೈ 16ರಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು ಮಾಡ್ತಾರೆ, ಜನಿಸ್ತಾರ. ಇವರ ತಂದೆ ಹೆಸರು ಪ್ರೊಫೆಸರ್ ಜಿ ಗುಂಡಣ್ಣ ಅಂಥೇಳಿ, ತಾಯಿ ಹೆಸರು ಬಂದುಬಿಟ್ಟು ತಿಮ್ಮಕ್ಕ. ಪ್ರಾರಂಭಿಕ ಶಿಕ್ಷಣ ತುಮಕೂರು, ಮೈಸೂರಿನಲ್ಲಿ ಪೂರೈಸಿದರು. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಿಂದ BSc ಪದವಿಯನ್ನು, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ MS ಪದವಿಯನ್ನು ಗಳಿಸಿದರು. ನೋಡಿ, ಇವರು ಪ್ರಾರಂಭಿಕ ಶಿಕ್ಷಣ ಎಲ್ಲ ತುಮಕೂರೊಳಗೆ ಆಗಿದೆ. ಅದಾದಮೇಲೆ ಇನ್ನೂ ಸ್ವಲ್ಪ ಉನ್ನತ ಶಿಕ್ಷಣಕ್ಕೆ ಇವರು ಏನು ಮಾಡಿದರು, ಮೈಸೂರಿನಲ್ಲಿ ಕಲಿಯಕ್ಕೆ ಹೋಗ್ತಾರೆ. ಮೈಸೂರಿನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಿಂದ BSc ಪದವಿಯನ್ನು ಪಡ್ಕೊಳ್ತಾರೆ. ಅದಾದಮೇಲೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ MS ಪದವಿಯನ್ನು ಕೂಡ ಇವರು ಪಡೆದುಕೊಳ್ತಾರೆ. ಬೆಂಗಳೂರಿನ HIL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ನೋಡಿ, ಇವರು ಇಂದಿಯೂ ಕೂಡ ಏನು ಮಾಡ್ತಾರೆ, ಬೆಂಗಳೂರಿನ HIL ಸಂಸ್ಥೆಯೊಳಗೆ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಚಿಂತನ ಪೂರ್ಣ ಲೇಖನ ಪುಸ್ತಕಗಳನ್ನು ಬರೆಯುತ್ತಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಯಾದ ವಶಂ ಕಾದಂಬರಿ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು ಮುಂತಾದ ಕವನ ಸಂಕಲನಗಳು. ನೋಡಿ, ಇವರು ಕನ್ನಡದಲ್ಲಿ ಸಾಕಷ್ಟು ಆಸಕ್ತಿ ಅಭಿರುಚಿಯನ್ನು ಹೊಂದಿದ್ದರಿಂದ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅವ್ರದ್ದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವರ ಕವನ ಸಂಕಲನಗಳು ಅಥವಾ ಕಥಾ ಸಂಕಲನಗಳು ಯಾವಪ್ಪ ಅಂತಂದರೆ, ಯಾದ ವಶಮ ಅನ್ನುವಂಥ ಒಂದು ಕಾದಂಬರಿಯನ್ನು, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದಂತಹ ಕಥೆಗಳು, ನೇಮಿಚಂದ್ರರ ಕಥೆಗಳು ಅನ್ನುವಂತಹ ಕಥೆಗಳನ್ನು ಇವರು ಕಾದಂಬರಿಗಳನ್ನು ಬರೆದು ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ ಪ್ರವಾಸ ಕಥನಗಳು. ನೋಡಿ, ಒಂದು ಕನಸಿನ ಪಯಣ ಮತ್ತು ಪೆರುವಿನ ಪವಿತ್ರ ಕಣಿವೆ ಎನ್ನುವಂತಹ ಪ್ರವಾಸ ಕಥನಗಳನ್ನ ರಚನೆ ಮಾಡಿದ್ದಾರೆ. ಬದುಕು ಬದಲಿಸಬಹುದು ಅಂಕಣ ಬರಹಗಳು ಮೊದಲಾದವುಗಳು. ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು ಸಂದಿವೆ. ನೋಡಿ, ಇವರು ಬಂದಿರತಕ್ಕಂತಹ ಪ್ರಶಸ್ತಿಗಳು ಯಾವಪ್ಪ ಅಂದರೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ಇದು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅನ್ನುವಂತಹ ಒಂದು ಏನು ಪ್ರವಾಸ ಕಥನ ಬರುತ್ತಲ್ಲ ಅದಕ್ಕೆ ಈ ಕೃತಿ ಬಂದಿದೆ. ಆಮೇಲೆ ನೃಪತುಂಗ ಪ್ರಶಸ್ತಿ ಬಂದಿದೆ, ಅತ್ತಿಮಬ್ಬೆ ಪ್ರಶಸ್ತಿ ಕೂಡ ಇವರಿಗೆ ಬಂದಿವೆ. ಪ್ರಸ್ತುತ ನೀರು ಕೊಡದ ನಾಡಿನಲ್ಲಿ ಅಂಕಣ ಬರಹವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ನೋಡಿ, ನೀರು ಕೊಡದ ನಾಡಿನಲ್ಲಿ ಅನ್ನುವಂಥ ಈ ಅಂಕಣ ಬರಹ ಏನಿದಿಲ್ಲ, ಇದನ್ನು ಅವರೇ ಬರೆದಿರ್ತಕ್ಕಂತಹ ಬದುಕು ಬದಲಿಸಬಹುದು ಅನ್ನುವಂಥ ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಆಶಯ ಭಾಗವನ್ನು ನೋಡೋಣ. ವಿಶ್ವದ ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿದ ನಮ್ಮ ನಗರಗಳಿಂದು ಕೊಳ್ಳು ಬಾಕತನವನ್ನು, ಲಾಭಕೋರತನವನ್ನು ಹುಟ್ಟುಹಾಕಿ ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವುದು ಬಲು ಅಪಾಯಕಾರಿ ಎಂಬ ವೈಚಾರಿಕ ಚಿಂತನೆಯನ್ನು ಹಾಗೂ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಕಾಪಾಡಿಕೊಳ್ಳುವ ಅನಿವಾರ್ಯತೆಯನ್ನು ನೀರು ಕೊಡದ ನಾಡಿನಲ್ಲಿ ಈ ಗದ್ಯ ಭಾಗದಲ್ಲಿ ಅತ್ಯುತ್ತಮವಾಗಿ ಚಿತ್ರಿಸಿದೆ. ಅಂದರೆ ಜಾಗತೀಕರಣಕ್ಕೆ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ರಾಷ್ಟ್ರಗಳು ಏನಾಗುತ್ತವ, ಬಲಿಯಾಗತ್ತವ. ಹೀಗಾಗಿ ಏನಾಗತ್ತವ, ಅಲ್ಲಿ ಲಾಭಕೋರತನವನ್ನು ಹುಟ್ಟು ಹಾಕಿ ವಿಶ್ವದ ಮಾರುಕಟ್ಟೆಯಾಗಿ ಹೊರಟಿರುವುದು ನಮ್ಮೆಲ್ಲರೂ ಅಪಾಯಕಾರಿ ಎನ್ನುವಂಥ ಒಂದು ವೈಚಾರಿಕ ಚಿಂತನೆಯನ್ನು ತಮ್ಮ ಪಾಠದ ಮೂಲಕ ಇಲ್ಲಿ ನಮಗೆ ತಿಳಿಸಲಿಕ್ಕೆ ಹೊರಟಿದ್ದಾರೆ. ನಮ್ಮ ಸಂಸ್ಕೃತಿ, ನಮ್ಮ ಹಿರಿಮೆ ಗರಿಮೆಯನ್ನು ಎತ್ತಿಕೊಳ್ಳುವಂಥದ್ದು. ನಾವು ಮನೆಗೆ ಯಾರಾದರೂ ಒಬ್ಬರು ಬಂದರು, ಒಂದು ಗ್ಲಾಸ್ ನೀರಾದರೂ ಕುಡ್ಲಿಕ್ಕೆ ಕೊಡ್ತೀವಿ. ಅದೇ ವಿದೇಶಗಳಲ್ಲಿ ಆ ರೀತಿ ಇರಲ್ಲ ಅನ್ನುವಂಥದ್ದನ್ನು ವಿದೇಶ ಮತ್ತು ನಮ್ಮ ದೇಶಕ್ಕೆ ಹೋಲಿಕೆಯನ್ನು ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆಯಾ ದೇಶದ ಸಂಸ್ಕೃತಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಪದಗಳ ಅರ್ಥ. ಅಗ್ಗ ಅಂದರೆ ಕಡಿಮೆ ಬೆಲೆಯಿದ್ದು, ಅಲೆ, ಸುತ್ತಾಡು, ಅಸ್ತ್ರ, ಆಯುಧ, ಜನಪ್ರಿಯ ಅಂದರೆ ಪ್ರಸಿದ್ಧ,
ಖ್ಯಾತಿ ಪಡೆದ ಅಂತಲೂ ಕೂಡ ಕರಿತೀವಿ. ಪರಾಕಾಷ್ಠೆ ಅಂದರೆ ಕೊನೆಯ ಗಡಿ, ಪುಕ್ಕಟೆ ಉಚಿತ, ಬುನಾದಿ ಅಂದರೆ ತಳಹದಿ, ಭಂಗಿ ವ್ಯಂಗ್ಯ ಅಥವಾ ಕುಟಿಲತೆ, ಮನ ಅಂದರೆ ಹೆಚ್ಚು ತೂಕವಾದಂಥದ್ದು, ಮರಳು ಹುಚ್ಚುತನ, ಮಾಲಿಕ ಅಂದರೆ ಯಜಮಾನ, ಹರಡು ಅಂದರೆ ಪಸರಿಸು ಅಥವಾ ಕೆದರು, ಹಿಂಜರಿಕೆ ಹಿಂದೆ ಸರಿ ಅಥವಾ ಕಿಲಿರಿಮೆ, ಹುನ್ನಾರ ಅಂದರೆ ಸಜ್ಜು, ಹೊಕ್ಕು ಅಂದರೆ ಒಳಗೆ ಹೋಗು ಅಂಥೇಳಿ ಅರ್ಥ. ಬನ್ನಿ ಪ್ರವೇಶ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿಕೊಂಡು ಪಾಠವನ್ನು ಪ್ರಾರಂಭ ಮಾಡೋಣ. ಪ್ರವೇಶ. ವಿಶ್ವವು ಜಾಗತೀಕರಣದ ಹೆಸರಿನಲ್ಲಿ ಪ್ರಕೃತಿಯಿಂದ ಮಾನವನಿಗೆ ಉಚಿತವಾಗಿ ಲಭ್ಯವಾಗಬಹುದಾದ ಗಾಳಿ, ಬೆಳಕು, ನೀರು ಮತ್ತು ಆಹಾರಗಳಂಥ ಅತ್ಯವಶ್ಯಕವಾದ ವಸ್ತುಗಳನ್ನು ಹಣಗಳಿಸುವ ಮಾರ್ಗವನ್ನಾಗಿ ಪರಿವರ್ತಿಸಲು ಹೊರಟಿರುವುದು ಆತಂಕಕಾರಿ ವಿಷಯವಾಗಿ. ನೋಡಿ ಹೇಳಿದ್ನಲ್ವಾ, ನಮ್ಮ ವಿಶ್ವದಲ್ಲಿರ್ತಕ್ಕಂಥ ಹಲವಾರು ರಾಷ್ಟ್ರಗಳು ಜಾಗತೀಕರಣದ ಹೆಸರಿನಲ್ಲಿ ನಮ್ಮ ಪ್ರಕೃತಿದತ್ತವಾಗಿ ಬರ್ತಕ್ಕಂಥದ್ದು ಕೆಲವೊಂದು ವಸ್ತು, ಗಾಳಿ, ಬೆಳಕು, ನೀರು, ಆಹಾರಗಳಂಥ ಕೆಲವೊಂದು ಏನು ಅವಶ್ಯಕ ವಸ್ತುಗಳದಾವಲ್ಲ ಅವುಗಳನ್ನು ಏನು ಮಾಡ್ತಾ ಹಣವನ್ನು ಕೊಟ್ಟು ಗಳಿಸಲಿಕ್ಕೆ ಹೊರಟಿರೋದು ಕೂಡ ಒಂದು ಅಪಾಯಕಾರಿ ವಿಷಯ ಅಂತಲೇ ಹೇಳ್ಬೋದು. ಭಾರತೀಯರಾದ ನಾವು ಮಾನವೀಯತೆಗೆ ಬೆಲೆ ಕೊಟ್ಟು ಬಳಲಿ ಬಂದವರಿಗೆ ನೀರು, ಹಸಿದು ಬಂದವರಿಗೆ ಅನ್ನವನ್ನಿಕ್ಕಿ ಮೌಲ್ಯಯುತ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವುದು ವಿಶ್ವವೇ ಹೆಮ್ಮೆ ಪಡುವ ಸಂಗತಿಯಾಗಿದೆ. ನೋಡಿ, ಎಷ್ಟೇ ಜಾಗತೀಕರಣಕ್ಕೆ ಹಾಗಿದ್ರೂ ಕೂಡ ನಮ್ಮ ದೇಶದಲ್ಲಿ ಅಂತೆ ಬಳಲಿ ಬಂದವರಿಗೆ ನೀರನ್ನು ಕೊಡ್ತೀವಿ, ಆ ಹೊಟ್ಟೆ ಹಸಿವಂತೆ ಬಂದಿರುವಂಥದ್ದು ಅನ್ನವನ್ನು ಇಡ್ತೀವಲ್ಲ, ಅದು ನಮ್ಮ ದೇಶದ ಸಂಸ್ಕೃತಿ ಅಂತ ಹೇಳ್ಬೋದು. ನಾವು ಇಂಥ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ನಾವೇ ಪುಣ್ಯವಂತರು ಅಂತ ಕೂಡ ನಾನು ಹೇಳಿಕೆ ಇಷ್ಟಪಡ್ತೀನಿ. ಪಾಠವನ್ನು ಪ್ರಾರಂಭ ಮಾಡೋಣವೇ? ಬನ್ನಿ. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ. 2 ವಾರ ಕಳೆದಿದೆ. ಊರೂರು ಅಲೆದಿದ್ದಾಯಿತು. ದಿನವೂ ಅಸಾಧ್ಯ ಬಾಯಾರಿಕೆ, ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ. ಕುಡಿಯಲು ನೀರು ಸಿಗದು. ನೋಡಿ, ಇಲ್ಲಿ ನಮ್ಮ ಕವಿತ್ರಿಯವರು, ಲೇಖಕಿಯವರು ಏನು ಹೇಳ್ತಾ ಇರಪ್ಪ ಅಂದರೆ, ನೀರು ಕೊಡದ ನಾಡುಗಳ ಬಗ್ಗೆ ತಮಗಾದಂತಹ ಅನುಭವಗಳನ್ನ ಹೇಳ್ತಾ ಇದ್ದಾರೆ. ಇವರು ವಿದೇಶಕ್ಕೆ ಹೋದಾಗ ಅಂದರೆ ಯುರೋಪ್ ಅಥವಾ ಅಮೇರಿಕಾ ದೇಶಕ್ಕೆ ಹೋದಾಗ ಅಲ್ಲಿ ಯಾವ ರೀತಿಯಾದಂಥ ಸಂಪ್ರದಾಯ ಇತ್ತು, ನಮ್ಮ ದೇಶದಲ್ಲಿ ಯಾವ ರೀತಿಯಾದ ಸಂಪ್ರದಾಯ ಇತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನೋಡಿ, ಭಾರತದಿಂದ ಹೊರಗೆ ಕಾಲಿಟ್ಟರೆ ಸಾಕು, ಎಲ್ಲವೂ ಕೂಡ ಯಾವ ರೀತಿ ದೇಶಗಳು ನೀರು ಕೊಡ್ತಕ್ಕಂತಹ ದೇಶಗಳೇ ಅಲ್ಲ, ಅವು ನೀರು ಕೊಡದೇ ಇರುವಂತಹ ದೇಶಗಳು ಅಂತ ಹೇಳ್ತಾರೆ. ಅದೇ ನಮ್ಮ ಭಾರತದ ಸಂಸ್ಕೃತಿ, ಆಯಾಸಂತೆ ಬಂದವ್ರಿಗೆ ಒಂದು ಗ್ಲಾಸ್ ನೀರನ್ನಾದರೂ ಕೊಡ್ತೀವಿ, ಹೊಟ್ಟೆ ಹಸಿವಂತು ಬಂದವರಿಗೆ ನಾವು ಒಂದು ಅನ್ನವನ್ನಾದರೂ ಕೊಡ್ತೀವಿ. ಆದರೆ ವಿದೇಶಗಳೆಲ್ಲವೂ ಏನು ನೀರನ್ನು ಕುಡಿಲಿಕ್ಕೆ ನೀರನ್ನು ಕೂಡ ಕೊಡುವುದಿಲ್ಲ. ಬಿಸಿಲಿನಲ್ಲಿ ದಣಿದು ಹೊರಗಡೆ ಸುತ್ತಾಡಿ ಬಂದಂತಹ ಲೇಖಕಿಯವ್ರಿಗೆ ಏನಾಗುತ್ತೆ, 2 ವಾರ ಕಳೆದು ಹೋದ್ಮೇಲೆ ಇವರು ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗಿರ್ತಾರೆ. ಊರೂರು ಅಲ್ದಿದ್ದಾಯಿತು. ದಿನವೂ ಅಸಾಧ್ಯವಾಯಿತು. ಅವ್ರು ಪ್ರತಿ ಸಲನೂ ಬಾಯಾರಿಕೆ ಆಗ್ತಾಯಿತ್ತು. ಆವಾಗ ಬಾಯಾರಿಕೆ ಆದಂಥ ಸಂದರ್ಭದಲ್ಲಿ ಕುಡಲಿಕ್ಕೆ ಅಂತ ಹೋದಾಗ ಅಲ್ಲಿ ಏನು ಕಾಣಿಸ್ತಾ ಇದ್ದವ್ರಿಗೆ, ಕೋಲಾಗಳ ಬಾಟ್ಲ್ಗಳು, ಫ್ರೆಂಚ್ ವೈನ್, ಆಮೇಲೆ ಬಿಯರ್, ಆಮೇಲೆ ಬಾಟ್ಲಿ ಇರ್ತಕ್ಕಂಥ ಹಣ್ಣಿನ ರಸಗಳು, ಇವೆಲ್ಲವೂ ಎಷ್ಟು ಬೇಕಷ್ಟು ಸಿಗ್ತವೆ. ಆದರೆ ಕುಡಿಯಲು ಒಂದು ಹನಿ ನೀರು ಕೂಡ ಸಿಗುವುದಿಲ್ಲ ಅಂತಲೇ ಹೇಳ್ತಾರೆ. ಇಲ್ಲಿ ಯುರೋಪಿನಲ್ಲಾಗಲಿ ಅಲ್ಲಿ ಅಮೇರಿಕಾದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಹಿಂದೆ ಇತ್ತೇನೋ, ಈಗಂತೂ ಇಲ್ಲ. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟೆಯಾಗಿ ನಿಮಗೆ ಖಂಡಿತ ಸಿಗದು. ನೋಡಿ ಏನು ಹೇಳ್ತಾರೆ, ಯುರೋಪಿಯನ್ ದೇಶಗಳಲ್ಲಾಗಿರ್ಬೋದು ಅಥವಾ ಅಮೇರಿಕಾ ದೇಶದಲ್ಲಾಗಿರ್ಬೋದು, ಅಲ್ಲಿ ನೀರು ಕೊಡ್ತಕ್ಕಂಥ ಸಂಪ್ರದಾಯ ಅನ್ನುವಂಥದ್ದೇ, ಪದ್ಧತಿ ಅನ್ನುವಂಥದ್ದೇ ಇಲ್ಲ. ಹಿಂದಿತ್ತೇನೋ ಗೊತ್ತಿಲ್ಲ, ಆದರೆ ನಾನು ಈಗೇನು ಹೋಗಿದ್ದೇನಲ್ಲ ಆ ದೇಶಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಕುಡಿಯಲು ಕೂಡ ಒಂದು ಹನಿ ನೀರು ಕೂಡ ಸಿಗುವುದಿಲ್ಲ. ಎಲ್ಲಿ ಬೇಕಲ್ಲಿ ಪುಕ್ಕಟೆಯಾಗಿ ಸಿಗ್ತದೆ ಅನ್ನೋದು ಕೂಡ ಯಾವುದೇ ರೀತಿಯಾದ ಕಡ್ಡಾಯವಾಗಿ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿಯಂತೆ ರೈಲು ನಿಲ್ದಾಣಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುವುದಿಲ್ಲ. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೊಕ್ಕು ನೀರು ಮಾತ್ರ ಕುಡಿದು ಹೊರಬರಬಹುದಾದ ಸವಲತ್ತು ಇಲ್ಲಿಲ್ಲ. ನೋಡಿ ಏನು ಹೇಳ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಹಾಗಿಲ್ಲ. ನಾವು ಎಲ್ಲೇ ಬಸ್ ನಿಲ್ದಾಣ ನೋಡಿರಿ, ರೈಲ್ವೆ ಸ್ಟೇಷನಲ್ಲಿ ನೋಡಿರಿ, ಅಥವಾ ವಿಮಾನ ನಿಲ್ದಾಣಗಳಲ್ಲಾಗಿರ್ಬೋದು, ನಾವು ದುಡ್ಡು ಇಲ್ಲದೆ ₹1 ಇಲ್ಲದೆ ಕೂಡ ನಾವು ನೀರನ್ನು ಕುಡಿಯೋದು. ಅಲ್ಲಿ ಉಚಿತವಾಗಿ ನೀರು ಇರತಕ್ಕಂಥ ಒಂದು ವ್ಯವಸ್ಥೆನ ನಾವು ಈಗಾದರೂ ಕೂಡ ನಮ್ಮ ದೇಶದಲ್ಲಿ ಇದೆ, ಹೌದಲ್ವಾ? ಅದೇ ರೀತಿಯಾಗಿ ನಮಗೆ ಕೆಲವೊಂದು ಕಡೆ ಏನಿರಲ್ಲ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅಲ್ಲೇ ಇರ್ತಕ್ಕಂಥ ಹೋಟೆಲ್ಗಳು ಒಳಗಡೆ ಹೋಗಿ ನಾವು ನೀರು ಕುಡಿದು ಹೊರಗಡೆ ಬಂದು ಮತ್ತು ಯಥಾ ಪ್ರಕಾರ ನಮ್ಮ ಕೆಲಸವನ್ನು ಮಾಡಿಕೊಂಡಿದ್ದು ಹಿಂದೆಯೂ ಕೂಡ ನಮ್ಮ ದೇಶದಲ್ಲಿ ಆ ಪದ್ಧತಿ ಇದೆ ಅಂತ ಹೇಳ್ತಾರೆ. ಆದರೆ ವಿದೇಶಗಳಲ್ಲಿ ಹಾಗಲ್ಲ. ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನ ಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪಿವೆ. ನೋಡಿ, ಅವರು ಹೇಳ್ತಾ ತಮ್ಮ ಬಾಲ್ಯದ ಜೀವನಕ್ಕೆ ಹೋಗ್ತಾರೆ ಕವಿತ್ರಿಯವರು, ಅಂದರೆ ಲೇಖಕಿಯವರು. ಏನಂತ,
ನಾವು ಸಣ್ಣವರಿದ್ದಾಗ ಏನಾಗಿರುತ್ತೆ, ನಮ್ಮ ಮನೆ ಹೊರಗೆ ಕಾಂಪೌಂಡ್ ಗೋಡೆಗೆ ಒಂದು ಸಣ್ಣ ತೊಟ್ಟಿ ರೀತಿ ಕಟ್ಟಿ ದನಕರುಗಳು ಬಿಸಿಲಿನಲ್ಲಿ ಬಾಯಾರಿಕೆಯಾದ ಸಂದರ್ಭದಲ್ಲಿ ದನಕರುಗಳು ಬಂದು ನೀರನ್ನು ಕುಡಿದು ಹೋಗಲಿ ಅನ್ನುವಂತಹ ಉದ್ದೇಶದಿಂದ ಏನು ಮಾಡ್ತಾಯಿದ್ವಿ, ನೀರನ್ನು ತುಂಬಿಡ್ತಾಯಿದ್ವಿ. ಆ ಬಾಲ್ಯವೇ ಎಷ್ಟೊಂದು ಚೆಂದ ಇತ್ತಲ್ವ ಅಂತ ಹೇಳ್ತಾ ಇದ್ದಾರೆ. ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಹಾರಿದ್ದೆ. ದಿಲ್ಲಿಯಲ್ಲೂ ಧಗೆ ಬಿಸಿಲು. ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು. ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ಕುಡಿಸುವುದನ್ನು ನೋಡಿದ್ದೇನೆ. ನೋಡಿ ಮತ್ತೇನು ಹೇಳ್ತಾ ಇದ್ದಾರೆ ಮುಂದುವರೆದ ಲೇಖಕಿಯವರು ಅವ್ರ ಬಾಲ್ಯದ ಜೀವನವನ್ನು ನೆನಪು ಮಾಡಿಕೊಂಡು ಒಂದು ಸಲ ಅವ್ರು ದಿಲ್ಲಿಗೆ ಹೋಗಿರ್ತಾರೆ. ಹೋದಂಥ ಸಮಯದಲ್ಲಿ ಏನಾಗಿತ್ತಪ್ಪ, ಅಲ್ಲಿಂದ ಮತ್ತು ಅವ್ರು ಏನಾಗ್ತಾರೆ ವಿದೇಶಕ್ಕೆ ಹೋಗ್ತಾರೆ. ಆವಾಗ ದಿಲ್ಲಿಯಲ್ಲಿದ್ದಾಗ ಏನಾಗಿತ್ತಪ್ಪ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಮಳೆನೇ ಇರಲ್ಲ. ಯಾಕಂದರೆ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇರ್ತಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತಹ ಸ್ವಯಂ ಸೇವಕರು ಅಂತ ಏನು ಕರಿತೀವಲ್ಲ, ಅವರು ಮಣ್ಣಿನ ಮಡಿಕೆಗಳಲ್ಲಿ ನೀರನ್ನು ತುಂಬಿಸಿಟ್ಟು ಹೋಗ್ತಕ್ಕಂತಹ ದಾರಿ ಹೋಕರಿಗಾಗಿರ್ಬೋದು, ಆಟೋ ಚಾಲಕರಿಗೆ ಆಗಿರ್ಬೋದು, ಆಮೇಲೆ ಅಲ್ಲಿ ಇರ್ತಕ್ಕಂತಹ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡ್ತಾಯಿದ್ರು, ಆಮೇಲೆ ಬಸ್ಸುಗಳಲ್ಲಿ, ಆಮೇಲೆ ಎಲ್ಲರೂ ಕೂಡ ಅವರನ್ನು ನಿಲ್ಲಿಸಿ ಬಾಯಾರಿಕೆಗಿದೆ ನೀರು ಕುಡೀರಿ ಅಂತ ಸ್ವಯಂ ಸೇವಕರು ಅಂದರೆ ಇಚ್ಛೆಯಿಂದ ಏನು ಮಾಡಿ ಕೆಲಸ ಮಾಡ್ತಿದ್ದಂಥವ್ರು ಅವರಿಗೆ ನೀರನ್ನು ತುಂಬಿಸಿ ಕೊಡುವಂಥ ಒಂದು ಪದ್ಧತಿ ಏನಿತ್ತಲ್ಲ, ಅದನ್ನು ನಾನು ನೋಡಿದ್ದೀನಿ. ಇಂದಿಯೂ ಕೂಡ ನನಗೆ ಆ ಘಟನೆ ನೆನಪಿದೆ ಅಂತ ಹೇಳ್ತಾ ಇದ್ದಾರೆ. ರೋಹ್ತಕ್ ರಸ್ತೆಯ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ, ಬೇಟಾ ತಾಯಾಜಿ ಆಯೇ ಹೈ ತಂಡಾ ಪಾನಿ ಪಿಲಾವು, ನನ್ನ ಮಗನಿಗೆ ಅತ್ತೆ ಕೂಗಿ ಹೇಳಿದರು. ನೋಡಿ, ಅವ್ರ ಅತ್ತೆ ಮನೆಗೆ ಹೋಗಿರ್ತಾರೆ ಒಂದ್ಸಲ. ದಿಲ್ಲಿಯಲ್ಲಿರ್ತಕ್ಕಂತಹ ಅದು ಎಲ್ಲಿರುತ್ತೆ, ರೋಹ್ತಕ್ ಅನ್ನುವಂಥ ಒಂದು ರಸ್ತೆಯಲ್ಲಿ ಅವ್ರ ಅತ್ತೆ ಮನೆ ಇರುತ್ತೆ. ಅಲ್ಲಿ ಒಳಗೆ ಹೋಗ್ತಿರ್ಬೇಕಾದ್ರೆ ಅವ್ರ ಮನೆಯಲ್ಲಿರ್ತಕ್ಕಂತಹ ಅವರ ಅತ್ತೆ ಏನಿರ್ತಾರೆ ಅವರ ನನ್ನ ಮಗನಿಗೆ ಕೂಗಿ ಹೇಳ್ತಾರೆ, ಬೇಟಾ ತಾಯಾಜಿ ಹೇ ತಂಡಾ ಪಾನಿ ಪಿಲ. ಅವರು ಬಿಸಿಲಿನಿಂದ ಬಂದಿದ್ದಾರೆ, ಅವರಿಗೆ ತಂಡ ಅಂದರೆ ತಂಪಾದಂತಹ ಒಂದು ಪಾನಿ ಅಂದರೆ ನೀರನ್ನು ಕುಡಲಿಕ್ಕೆ ಅಂತ ಹೇಳಿ ಹೇಳ್ತಾರೆ. ಪುಟ್ಟ ಹುಡುಗ ತಕ್ಷಣ ತಣ್ಣನೆಯ ನೀರು ತಂದು ಕೈಗಿಟ್ಟ. ನೋಡಿ, ಅಷ್ಟು ಹೇಳಿದ್ದೇ ತಡ ಅವ್ರ ಅತ್ತೆ ಆ ಹುಡುಗ ಏನಿತ್ತಲ್ಲವ ಮನೇಲಿ ಚಿಕ್ಕ ಹುಡುಗ ಓಡಿ ಹೋಗಿ ನೀರನ್ನು ತಂದು ಅವ್ರಿಗೆ ಲೇಖಕ್ಕೆ ಕೊಡ್ತಾರೆ. ದಿಲ್ಲಿಯ ಧೂಳು ಹಾದಿಗಳೆಲ್ಲ ಮರೆತು ಮನೆಗೆ ಬಂದವರಿಗಂತೂ ಮೊದಲು ನೀರು ಕೊಡುವ ಸಂಪ್ರದಾಯ. ಢಾಬಾ ಆಗಲಿ, ದರ್ಶಿನಿ ಆಗಲಿ, ಪಂಚತಾರ ಹೋಟೆಲ್ ಆಗಲಿ, ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ. ಪುಕ್ಕಟೆಯಾಗಿ ಕೊಡುವ ನೀರು. ಆದರೆ ನಾನೀಗ ನೀರು ಕೊಡದ ನಾಡುಗಳಲ್ಲಿ ಅಲಿಯುತ್ತಿದ್ದೇನೆ. ನೋಡಿ, ನಮ್ಮ ದಿಲ್ಲಿಯ ಧೂಳುಗಳನ್ನೆಲ್ಲ ನಾನು ಹಾದಿ ಬೀದಿಯಲ್ಲಿ ಹೋಗ್ತಿರುವಂಥ ಸಂದರ್ಭವನ್ನು ನಾನು ಎಲ್ಲ ಮರ್ತಿದ್ದೀನಿ. ಯಾಕೆ ಮರ್ತಿದ್ದೀನಪ್ಪ, ನಾನು ವಿದೇಶದಲ್ಲಿದ್ದೀನಿ. ಅಲ್ಲಿ ಯಾವ ರೀತಿಯ ಪದ್ಧತಿ ಇತ್ತು, ಮನೆಗೆ ಬಂದವರಿಗೆ ಮೊದಲು ನೀರು ಕೊಡುವಂಥ ಒಂದು ಪದ್ಧತಿ ಇತ್ತು. ಯಾವುದೇ ಢಾಬಾಕ್ಕೆ ಹೋಗಲಿ, ಹೋಟೆಲ್ಗಳಿಗೆ ಹೋಗಲಿ, ಯಾವುದೇ ಪಂಚತಾರ ಹೋಟೆಲ್ಗೆ ಹೋಗಲಿ, ಎಲ್ಲೇ ಹೋಗಲಿ, ನಾವು ಹೋಗಿ ಫಸ್ಟಲ್ಲಿ ಟೇಬಲ್ ಮೇಲೆ ಕೂತ ತಕ್ಷಣ ಮೊದಲು ಒಂದು ನೀರಿನ ಗ್ಲಾಸ್ ತಂದಿರ್ತಾರೆ. ಇಂದಿಯೂ ಕೂಡ ತಂದಿರ್ತಾರಲ್ವ, ಇದು ನಮ್ಮ ಇಂಡಿಯನ್ ಕಲ್ಚರ್ ಅಂತ ಹೇಳ್ಬೋದು ಮಕ್ಕಳೇ. ಈ ಪುಕ್ಕಟೆಗೆ ನೀರು ಸಿಗ್ತದೆ ಅಂತ ಹೇಳಿ ಕೊಡಲ್ಲ, ಅದು ಒಂದು ನಮ್ಮದು ಸಂಪ್ರದಾಯ. ಆದರೆ ನಾನೀಗ ಎಲ್ಲೆಲ್ಲಾಡ್ತಾ ಇದ್ದೀನಿ, ನಾನು ಅಂದರೆ ಇಲ್ಲಿ ಯಾರು ಲೇಖಕಿಯವರು ಹೇಳ್ತಾರೆ ತಮ್ಮ ಅನುಭವವನ್ನು. ನಾನು ನೀರು ಕೊಡ್ತಕ್ಕಂತಹ ಯಾವ ನೀರನ್ನು ಕೊಡೋದಲ್ಲ ಅಂತಹ ನಾಡುಗಳಲ್ಲಿ, ಅಂಥ ದೇಶಗಳಲ್ಲಿ ನಾನು ಕೆಲಸವನ್ನು ಮಾಡ್ತು ಆರಾಮ ಇದ್ದೀನಿ ಅಂತ ಹೇಳಿದೆ. ಅಲ್ಲಿ ಅಲಿಯುತ್ತಿದ್ದೇನೆ ಅಂತಾರೆ. ಅಲ್ಲಿ ನನ್ನ ವೈಯಕ್ತಿಕ ಜೀವನದ ಜೊತೆಗೆ, ನನ್ನ ಕೆಲಸದ ಜೊತೆಗೆ ನಾನು ಅಲ್ಲದೀನಿ ಅಂತ ಹೇಳ್ತಾ ಇದ್ದಾರೆ. ಮ್ಯಾಕ್ಡೊನಾಲ್ಡ್ ಅನ್ನಂತಹ ಅಗ್ಗದ ಫಾಸ್ಟ್ಫುಡ್ ಜಾಯಿಂಟ್ಸ್ಗೆ ಹೋಗಿ, ವೈಭವದ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇಲ್ಲಿಲ್ಲ. ಹೋಟೆಲ್ಗಳಲ್ಲಿ ವೈನ್, ಬಿಯರ್ ಇಲ್ಲವೇ ಕೋಲಾಗಳಿಂದಲೇ ಊಟ ಆರಂಭ. ಮ್ಯಾಕ್ಡೊನಾಲ್ಡ್ಗಳಲ್ಲಿ ಫ್ರೆಂಚ್ ಫ್ರೈಸ್ ಇರಲಿ, ಸ್ಯಾಂಡ್ವಿಚ್ ಆಗಲಿ, ಬರ್ಗರ್ ಆಗಲಿ, ಜೊತೆಗೆ ದೊಡ್ಡ ಗಾತ್ರದ ಕೋಲಾದೊಡನೆ ನೀಡುತ್ತಾರೆ. ನೋಡಿ, ಈ ಮ್ಯಾಕ್ಡೊನಾಲ್ಡ್ ಅನ್ನುವಂಥದ್ದು ವಿದೇಶಗಳಲ್ಲಿ ಸಿಗ್ತಕ್ಕಂಥ ಒಂದು ಫಾಸ್ಟ್ ಫುಡ್ ಒಂದು ಜಾಯಿಂಟ್ಸ್ ಒಂದು ಅಂಗಡಿ, ಎಲ್ಲ ಫೇಮಸ್ ಆದಂಥ ಅಂಗಡಿ ಅಲ್ಲ, ಅದೇ ರೀತಿಯಾಗಿ ಅಲ್ಲೂ ಕೂಡ ದೇಶಗಳು ಮ್ಯಾಕ್ಡೊನಾಲ್ಡ್ ಅನ್ನುವಂಥದ್ದು ಒಂದು ಫೇಮಸ್ ಆದಂಥ ಒಂದು ಇದು ಫಾಸ್ಟ್ ಫುಡ್ ಇರ್ತಕ್ಕಂಥ ಒಂದು ಅಂಗಡಿ. ಅಲ್ಲಿ ಯಾವುದೇ ಹೋಟೆಲ್ಗಳಿಗೆ ಹೋಗಲಿ ಅಥವಾ ಪಂಚತಾರ ಹೋಟೆಲ್ಗಳಿಗೆ ಹೋಗಲಿ ಅಥವಾ ಎಲ್ಲೇ ಹೋಗಲಿ, ಅಲ್ಲಿ ನೀರು ಕೊಡ್ತಕ್ಕಂಥ ಅಥವಾ ಟೇಬಲ್ ಮೇಲೆ ತಂದು ನೀರಿಡುವಂತಹ ಯಾವುದೇ ರೀತಿಯಾದಂಥ ಸಂಪ್ರದಾಯ ಇಲ್ಲ. ಅಲ್ಲಿ ಏನೇ ಸ್ಟಾರ್ಟ್ ಇದ್ದರೂ ಕೂಡ ಅದೇನು ವೈನು, ಬಿಯರು, ಏನು ಕೋಲಾ ಅಂತ ಏನು ಕರಿತೀವಲ್ಲ ಅದರಿಂದಲೇ ಅವ್ರ ಊಟ ಆರಂಭ ಆಗ್ತೈತಿ. ಈ ಮ್ಯಾಕ್ಡೊನಾಲ್ಡ್ ಅನ್ನುವಂತಹ ದೊಡ್ಡ ಫಾಸ್ಟ್ ಫುಡ್ ಏನು ಜಾಯಿಂಟ್ಸ್ ಅದಲ್ಲ, ಅಲ್ಲಿ ಫ್ರೆಂಚ್ ಫ್ರೈಸ್ ಇರಲಿ, ಸ್ಯಾಂಡ್ವಿಚ್ ಅಥವಾ ಬರ್ಗರ್ ಏನೇ ಆಗಲಿ, ನಾವು ಅದ್ರ ಜೊತೆಗೆ ನೀರನ್ನು ಕುಡಿಯೋ ಬದಲು ಕೋಲಾ ಜೊತೆಗೇ ನಾವು ಕುಡಿಯೋದನ್ನು ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ಲೇಖಕಿಯರು ಹೇಳ್ತಾ ಇದ್ದಾರೆ. ಮಧ್ಯಾಹ್ನದ ಊಟದ ಸಮಯ. ನಾನು ನೀರು ಎಂದು ಬಡಬಡಿಸುವಾಗ ಸಣ್ಣ ಬಾಟಲಿಯಲ್ಲಿ ನೀರು ಬರುತ್ತಿತ್ತು.
ಕುಡಿದು ನೋಡಿದರೆ ಅದು ಬರೀ ಸೋಡಾ ಅಲ್ಲ ವಾಟರ್ ಎನ್ನುತ್ತಿದ್ದೆ. ಇದು ನೀರೇ, ಸ್ಪಾರ್ಕ್ಲಿಂಗ್ ವಾಟರ್ ಎನ್ನುತ್ತಿದ್ರು. ನೋಡಿ, ಇಲ್ಲಿ ಮಧ್ಯಾಹ್ನ ಊಟವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಲೇಖಕರು ಏನು ಕೇಳ್ತಾರೆ, ನಂಗೆ ನೀರು ಬೇಕು, ನೀರು ಕೊಡಿ ಅಂತೇಳಿ ಸ್ವಲ್ಪ ಆರ್ಡರ್ ಮಾಡ್ತಾರೆ. ನೀರು ಕೊಡಿ ಅಂತಂದಾಗ ಸಣ್ಣ ಬಾಟ್ಲಿಯಲ್ಲಿ ಬರ್ತಾ ಇತ್ತದು. ಆ ನೀರನ್ನು ಕುಡಿದು ನೋಡಿದ್ರೆ ಅದೇನು ಯಾವ ರೀತಿಯಾಗಿರ್ತಿತ್ತು, ಸೋಡಾ ಏನು ಕುಡಿದಾಗ ನಮಗೆ ಯಾವ ರೀತಿ ಅನುಭವ ಆಗುತ್ತಲ್ಲ ಆ ರೀತಿಯಾಗಿ ಅನುಭವ ಆಗ್ತಿತ್ತು. ಇದು ಸೋಡಾ ಅಲ್ಲ, ವಾಟ್ರ್ ಅಂಥೇಳಿ ನಾನು ಅಂತ ಇದ್ದೆ. ಅವಾಗ ಅವ್ರು ಏನು ಹೇಳ್ತಾಯಿದ್ರು, ಸ್ಪಾರ್ಕ್ಲಿಂಗ್ ವಾಟ್ರ್ ಅಂಥೇಳಿ ಅವರು ಹೇಳ್ತಾಯಿದ್ರು. ಇದು ಸೋಡಾ, ನನಗೆ ಸೋಡಾ ಬೇಡ, ನಂಗೆ ನೀರು ಬೇಕು ಅಂತೇಳಿ ನಾನು ಮತ್ತೆ ಅವ್ರು ಪ್ರಶ್ನೆ ಮಾಡಿದಾಗ, ಮೇಡಮ್ ನೀವು ಹೇಳಿದ್ದು ಸ್ಪಾರ್ಕ್ಲಿಂಗ್ ವಾಟ್ರನ್ನೇ ಅಂಥೇಳಿ ಹೇಳ್ತಾಯಿದ್ರು. ಸ್ಪಾರ್ಕ್ಲಿಂಗ್ ವಾಟ್ರ್ ಅಂತಂದರೆ ಏನಪ್ಪ ಅಂದರೆ, ಅಪ್ಪ ಮಹನೀಯರೇ, ನನಗೆ ಹೊಳೆಯುವ ನೀರು ಬೇಡ, ಸಾದಾ ನೀರು ಕೊಡಿ ಎಂದೆ ಪುಟ್ಟ ಬಾಟಲು ತರಿಸಿದ್ರು. ಆಗ ಅವ್ರೇನು ಹೇಳಿದ್ರು, ನೋಡಿ ನನಗೆ ಈ ಹೊಳ್ತಕ್ಕಂತಹ ನೀರದು ಏನು ಬೇಡ, ನಂಗೆ ಸಾದಾ ನೀರೇ ಕೊಡಿ, ನನಗೆ ಸಾಕು ಅಂತ ಹೇಳಿ ಇವ್ರು ಲೇಖಕರು ಮತ್ತೆ ಆರ್ಡರ್ ಮಾಡ್ತಾರೆ. ಅವ್ರು ಮಾಡಿದಾಗ ಅವರು ಸಣ್ಣದಾದಂತಹ ಮತ್ತೊಂದು ಬಾಟ್ಲನ್ನ ತರಿಸಿ ಇವ್ರಿಗೆ ಕೊಡ್ತಾರೆ. ಸ್ವಲ್ಪ ವಾಟರ್ ಹೊಸ ಪದಪುಂಜವನ್ನು ಕಲಿತೆ. ಅದನ್ನು ಕುಡಿದು ನೋಡಿದರೆ ಅದರಲ್ಲೂ ಅಲ್ಪ ಮಟ್ಟದ ಸೋಡಾ. ಕಡೆಗೂ ದುಡ್ಡು ಕೊಟ್ಟರೂ ಸೀದಾ ಸಾದಾ ನೀರು ಸಿಗುವುದು ಅಪರೂಪವಿತ್ತು. ಏಕೆ ಹೀಗೆ? ಉತ್ತರ ಹೊಳೆಯುವುದೇನೋ ಕಷ್ಟವಲ್ಲ. ಪುಕ್ಕಟೆಯಾಗಿ ಏನನ್ನು ಕೊಡದಿದ್ದರೆ ನೀವು ಕೊಳ್ಳುತ್ತಿರುವುದು ಸೀದಾ ಸಾದಾ ಅಲ್ಲ ಎಂದು ನಂಬಿಸಿದರೆ ಮತ್ತಷ್ಟು ಕೊಳ್ಳುತ್ತೀರಿ. ನೋಡಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ನಾನು ಇಲ್ಲಿ ಸ್ವಲ್ಪ ವಾಟರ್ ಕೊಡಿ ಅಂಥೇಳಿ ನಾನು ಅವ್ರ ಜೊತೆ ಮಾತನಾಡಲಿಕ್ಕೆ ವಿವರಿಸ್ಲಾಗ ಪ್ರಾರಂಭ ಮಾಡಿದಾಗ ಅವರು ಅದನ್ನೂ ಕುಡಿದು ನೋಡಿದೆ. ಅವ್ರು ತಂದು ಕೊಟ್ಟಂತಹ ಬಾಟ್ಲ್ ನೀರನ್ನು ನಾನು ಕುಡಿದು ನೋಡಿದೆ. ಅದನ್ನೂ ಕುಡಿದು ನೋಡಿದ್ರು ಕೂಡ ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸೋಡಾ ಇತ್ತು. ನಾನು ದುಡ್ಡು ಕೊಟ್ಟರು ಕೂಡ ನನಗೆ ಸಾದಾ ಸೀದಾ ಇರ್ತಕ್ಕಂತಹ ನಾವು ಈ ಹೋಟೆಲ್ಗಳಲ್ಲಿ ಕುಡಿತೀವಲ್ಲ ಅಥವಾ ಮನೆಯಲ್ಲಿ ಕುಡಿತೀವಲ್ಲ ಆ ರೀತಿಯಾದಂತಹ ನೀರು ನಮಗೆ ಸಿಗುವುದಿಲ್ಲ. ನಾವು ಏನಾದರೂ ಅವರಿಗೆ ನೀವು ನೀರು ಕೊಡಿ ಅಂತ ಪುಕ್ಕಟೆಯಾಗಿ ಏನು ಕೊಡೋದು ಬೇಡ, ನಾವು ದುಡ್ಡು ಕೊಡ್ತೀನಿ, ನೀವು ಅದೇ ನಾರ್ಮಲ್ ವಾಟ್ರೇ ಕೊಡಿ ಅಂದರೆ ನಾರ್ಮಲ್ ನೀರೇ ಕೊಡಿ ಅಂತೇಳಿ ಅಂದಾಗ ಅವ್ರು ಏನು ಮಾಡ್ತಾಯಿದ್ರು, ನಮಗೆ ನೀರು ಕುಡಿಯೋದು ಅನಿವಾರ್ಯ ಐತೆ ಅಂತೇಳಿ ಅವ್ರು ನಮ್ಮನ್ನ ನಂಬಿಸ್ತಾ ಇದ್ರು. ಕೊಳ್ಳುತ್ತಿರುವುದು ಅದ್ಭುತವಾದದ್ದು ಎಂದರೆ ಇನ್ನಷ್ಟು ಕೊಳ್ಳುತ್ತೀರಿ. ನೋಡಿ, ಅವಾಗ ನಾವು ತಗೋವಂಥದ್ದು ನೀರು ನಮಗೆ ಇನ್ನೂ ವಿಶೇಷ ಅಂತ ಅನಿಸಿದ್ರೆ ಮತ್ತು ನಾವು ದುಡ್ಡು ಕೊಡ್ತೀವಿ ಮತ್ತು ನಾವು ತೆಗೆದುಕೊಳ್ತೀವಿ. ಕೊಳ್ಳು ಭಾಗ ಸಂಸ್ಕೃತಿಯ ತಳಹದಿಯೇ ಇಲ್ಲಿದೆ. ನೀರು ನಿಮಗೆ ಧಾರಾಳವಾಗಿ ಎಲ್ಲೆಡೆ ಪುಕ್ಕಟೆಯಾಗಿ ದೊರೆತರೆ ಕೋಲಾ ಕಂಪನಿಗಳ ಜಾಹೀರಾತಿಗೆ ಮಣಿಯುವುದು ಹೇಗೆ? ಇದು ಒಂದು ಬಗೆಯ ಸೂಕ್ಷ್ಮ ರೀತಿಯ ಸೈಕಾಲಜಿಕಲ್ ವಾರ್ಫೇರ್. ಏನು ಹೇಳ್ತಾರಪ್ಪ ಅಂತಂದರೆ, ವಿದೇಶದಲ್ಲಿ ನೋಡಿ ದುಡ್ಡು ಕೊಟ್ಟರು ನೀರಿನಿಗಿಂತ ನೀರೇನು ವಾಟರ್ ಏನು ತೋತಲ್ಲ ಅದಕ್ಕಿಂತ ಕಡಿಮೆ ಅಂದರೆ ಅಗ್ಗದ ಬೆಲೆಯಲ್ಲಿ ಏನು ಸಿಗ್ತಾಯಿದ್ವು, ಕೋಕೋ ಕೋಲಾ, ಆಮೇಲೆ ಇವು ಬಿಯರು, ಇವೆಲ್ಲ ಇಂಥ ವಸ್ತುಗಳು ಸಿಗೋದ್ರಿಂದ ಅವ್ರಿಗೆ ನೀರು ಬದಲಿಗೆ ಅವರಿಗೆ ಬಾಯಾರಿಕೆ ಆದಾಗ, ದಣಿವಾದಾಗ ಅಥವಾ ಹಸಿವಾದಾಗ ಅಥವಾ ನೀರು ಕುಡಿಬೇಕು ಅನ್ನಿಸಿದಾಗ ಅವರು ಅವುಗಳನ್ನೇ ಖರೀದಿ ಮಾಡಿ ಕುಡಿತಾ ಇದ್ರು. ಕೊಳ್ಳು ಭಾಗ ಸಂಸ್ಕೃತಿಯ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಲೇಖಕಿಯವರು. ನಮಗೆ ಎಷ್ಟೇ ಧಾರಾವಾಳಗಿ ಪುಕ್ಕಟೆಯಾಗಿ ನಮಗೆ ಸಿಗ್ತೈತೆ ಅಂದ್ರೆ ಅವು ಕೋಕೋ ಕೋಲಾಗಳು ಇಂತಹ ಏನದಾವಲ್ಲ ಇವೇ ಸಿಗ್ತಾವ. ಇದೊಂದು ರೀತಿ ಸೈಕಾಲಜಿಕಲ್ ವಾರ್ಫೇರ್ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕದ ಉದ್ದಗಲವನ್ನು ವಾರಗಟ್ಟಲೆ ಅಲೆಯುವಾಗ ಎಲ್ಲೆಡೆಯಲ್ಲಿ ಗಮನಿಸಿದೆ. ದೊಡ್ಡ ಗಾತ್ರದ ಕೋಲಾ ಬಾಟಲಿಗಳಿಗೆ $0.99 ಬೆಲೆ. ಅದೇ ಸಣ್ಣ ಗಾತ್ರದ ನೀರಿನ ಬಾಟಲಿಗೂ ಅದಕ್ಕಿಂತ ಹೆಚ್ಚಿನ ಹಣ. ನೋಡಿ, ಇಲ್ಲಿ ಏನು ಹೇಳ್ತಾದ್ರೆ, ಅವರು ವಾರ ಪೂರ್ತಿ ಅಮೆರಿಕ ದೇಶವನ್ನು ಸುತ್ತಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಎಲ್ಲ ಕಡೆಯೂ ಸೂಕ್ಷ್ಮವಾಗಿ ಗಮನವನ್ನು ಹರಿಸ್ತಾರೆ. ಏನಂತ, ಇಲ್ಲಿ ದೊಡ್ಡ ಗಾತ್ರದ ಬಾಟ್ಲಿಗಳಿಗೆ $0.99 ಕಿಮ್ಮತ್ತಿನ ಬೆಲೆ ಇದ್ದರೆ ನೀರಿನ ಬಾಟ್ಲಿ ಸಣ್ಣ ಬಾಟ್ಲಿ ಕೂಡ ಅದಕ್ಕಿಂತ ಹೆಚ್ಚಿನ ರೇಟು. ಅವಾಗ ಅವ್ರಿಗೆ ಏನು ಅನ್ನಿಸ್ತಾ ಇತ್ತು, ಇಲ್ಲಿ ನೀರಿನಕ್ಕಿಂತ ಆ ಬಾಟ್ಲಿಗಳಿಗೆ ಕಡಿಮೆ ದುಡ್ಡಿದೆ, ನೀರಿಗೆ ಮಾತ್ರ ಹೆಚ್ಚಿನ ರೇಟ್ ಇದೆ. ಕೊಳ್ಳುವ ಗ್ರಾಹಕನ ಮನಸ್ಸಿನಲ್ಲಿ ನೀರಿಗೆ ಏಕೆ ಅಷ್ಟು ಹಣ, ಅದಕ್ಕಿಂತ ಅಗ್ಗವಾಗಿ ಕೋಲಾ ಸಿಗುತ್ತದೆಯಲ್ಲ ಎಂಬ ತರ್ಕ ಹೊಳೆದು ಕೋಲಾ ಅಭ್ಯಾಸ ಮಾಡಿಕೊಳ್ಳುತ್ತಾನೆ. ಅಲ್ಲಿಗೆ ನೀರು ಕುಡಿಯುವ ಅಭ್ಯಾಸ ತಪ್ಪುತ್ತದೆ. ನೋಡಿ, ಅವಾಗ ನೀರನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗೆ ಅನಿಸುತ್ತೆ, ನೀರಿಗಿಂತ ಕಡಿಮೆ ಬೆಲೆಯಲ್ಲಿ ಏನು ಸಿಗ್ತಾ ಇದೆ ನಮಗೆ, ಕೋಕೋ ಕೋಲಾ ಇಂಥವೆಲ್ಲ ಐಟಮ್ಗಳು ಸಿಗ್ತಾ ಇದ್ದಾವೆ, ನಾವು ಯಾಕೆ ಅಷ್ಟು ದುಡ್ಡು ಕೊಟ್ಟು ನೀರನ್ನು ಕುಡಿಬೇಕು ಅಂಥೇಳಿ ವಿದೇಶಿಗರು ಅಂದ್ಕೊಳ್ತಾರೆ. ಹೀಗಾಗಿ ನೀರು ಕುಡಿಯುವಂತಹ ಅಭ್ಯಾಸ ಅವ್ರಿಗೆಲ್ಲರೂ ತಪ್ಪಿ ಬಿಡತ್ತೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಲೇಖಕಿಯವರು ಹೇಳ್ತಾ ಇದ್ದಾರೆ. ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಯಾರೂ ಕುಡಿಯುವುದಿಲ್ಲ. ನೋಡಿ, ಅದನ್ನು ಕುಡಿದರೇನೋ ಪ್ರಾಣ ಹೋಗುವುದಿಲ್ಲ, ಆದರೆ ಅದು ಶುದ್ಧವಲ್ಲ. ಶುದ್ಧ ನೀರನ್ನು ಬಾಟಲಿಯಲ್ಲಿ ಕೊಂಡು ಮಾತ್ರ ತರಬಹುದು ಎಂದು ಇಡೀ ದೇಶದ ತಲೆ ತೊಳೆದಿರುವಾಗ
ಪ್ರತಿಯೊಬ್ಬರು ನೀರನ್ನು ಕೊಂಡು ಕುಡಿಯುತ್ತಾರೆ. ನೋಡಿ, ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಏನು ನಳ ಅಂತ ಕರಿತೀವಿ ಅಲ್ಲಿ ನೀರು ಬರ್ತಾ ಇದೆ, ಆದರೆ ಬರ್ತಕ್ಕಂತಹ ನೀರನ್ನು ಯಾರೂ ಕುಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅದನ್ನು ನಾವು ಕುಡಿದೀವಪ್ಪ ಅಂದರೆ ನಮ್ದು ಯಾರ್ದು ಪ್ರಾಣ ಹೋಗುವುದಿಲ್ಲ. ಆದರೆ ಇದು ಶುದ್ಧವಲ್ಲ. ಶುದ್ಧ ನೀರನ್ನು ನಾವು ಬಾಟ್ಲಿಯಲ್ಲಿ ತರಬೇಕು, ಅದು ರೊಕ್ಕ ಕೊಟ್ಟರೆ ದುಡ್ಡು ಕೊಟ್ಟರೆ ತರಬೇಕನ್ನುವಂತಹ ಒಂದು ಅದೇನು ಪದ್ಧತಿ ಏನಿಲ್ಲ, ಅದನ್ನು ಇಡೀ ದೇಶದ ಜನರ ತುಂಬೆಲ್ಲ ನಾವು ತುಂಬಿಸಿರುವಾಗ ಅಲ್ಲಿ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ, ನೀರನ್ನು ಕೊಂಡೇ ತೆಗೆದುಕೊಂಡು ಬರ್ತಾರೆ. ಇಂತಹುದೇ ಹುನ್ನಾರ ಭಾರತದಲ್ಲಿ ಆದಾಗಲೇ ಆರಂಭವಾಗಿದೆ. ನೋಡಿ, ಇಂತಹ ಒಂದು ಹುನ್ನಾರವನ್ನು ನಮ್ಮ ಭಾರತ ದೇಶದಲ್ಲೂ ಕೂಡ ಏನು ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಭಾರತ ದೇಶದಲ್ಲೂ ಕೂಡ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಬಾಟ್ಲಿಯನ್ನು ದುಡ್ಡು ಕೊಟ್ಟು ಖರೀದಿಸುವಂಥ ಒಂದು ಪದ್ಧತಿಯನ್ನು ಜಾರಿಗೆ ಬರ್ತಾ ಇದೆ. ಕೀಟನಾಶಕ ಇರುವ ನೀರನ್ನು ಶುದ್ಧವೆಂದು ಮಾರಿ ಉದ್ಧಾರವಾದ ಕಂಪನಿಗಳು ಕೊಳ್ಳು ಪಾಕ ಸಂಸ್ಕೃತಿಯ ಪರಾಕಾಷ್ಠೆಯಾಗಿ ನನಗೆ ನೀರು ಕೊಡದ ಹಾಡುಗಳು ಕಾಣುತ್ತವೆ. ನೋಡಿ, ಇತ್ತೀಚೆಗೆ ಏನಾಗ್ಬಿಟ್ಟೈತಪ್ಪ ಅಂದರೆ ಎಷ್ಟೋ ಕಂಪನಿಗಳು ಕೀಟನಾಶಕ ಇರ್ತಕ್ಕಂತಹ ನೀರನ್ನು ಶುದ್ಧ ನೀರಂತೆ ಮಾರಾಟವನ್ನು ಮಾಡಿ ಅದರಿಂದ ಕೊಳ್ಳು ಪಾಕ ಸಂಸ್ಕೃತಿಯಿಂದ ಏನೈತೆ ಹೆಚ್ಚಾಗಿ ಫೇಮಸ್ ಆಗಿ ಸಾಕಷ್ಟು ದುಡ್ಡುಗಳನ್ನು ಮಾಡಿಬಿಟ್ಟಿದ್ದಾವೆ. ಆದರೆ ನೀರು ಕೊಡದಂತಹ ನಾಡುಗಳ ರೀತಿ ನನಗೆ ಕಾಣಿಸ್ಲಿಕ್ಕೆ ಪ್ರಾರಂಭವಾಗ್ತವೆ. ಇಂತಹುದೇ ಮರಳುತನಕ್ಕೆ ಆದಾಗಲೇ ಭಾರತೀಯರು ಬರಳಾಗಿದ್ದಾರೆ. ನೋಡಿ, ಅವ್ರು ಏನು ಕೀಟನಾಶಕ ಇರ್ತಕ್ಕಂಥ ನೀರನ್ನು ಮಾರಿ ದುಡ್ಡು ಮಾಡ್ತಕ್ಕಂಥ ಸಂಪ್ರದಾಯವನ್ನು ಕೂಡ ನಾವು ನೋಡಿ ಏನು ಮಾಡಿದ್ವಿ, ಮಾರಿ ಹೋಗ್ಬಿಟ್ಟಿದ್ದೀವಿ. ನಮ್ಮ ಎಳನೀರು, ಮಜ್ಜಿಗೆ, ಪಾನಕ, ಕಬ್ಬಿನ ಹಾಲು, ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರುವ ಜನರ ಸಂಖ್ಯೆ ಏರುತ್ತಿದೆ. ನಮ್ಮಲ್ಲಿ ಉಚಿತವಾದಂತಹ ಎಳನೀರು ಸಿಗುತ್ತೆ ಹೊಲಗಳಲ್ಲಿ, ಆಮೇಲೆ ಮಜ್ಜಿಗೆ ಸಿಗುತ್ತೆ ಮನೆಯಲ್ಲಿ, ಪಾನಕ ಸಿಗುತ್ತೆ, ಕಬ್ಬಿನ ಹಾಲುಗಳು ಸಿಗ್ತವೆ, ತಾಜಾ ಹಣ್ಣಿನ ರಸಗಳು ಕೂಡ ಎಲ್ಲವೂ ಸಿಗ್ತವೆ. ಆದರೂ ಕೂಡ ಅದನ್ನೆಲ್ಲವನ್ನು ನಾವು ಸೇವಿಸಿದ್ಬಿಟ್ಟು ನಾವು ಕೂಡ ವಿದೇಶಿಗರ ರೀತಿ ಏನು ಮಾಡ್ತಾ ಇದ್ದೀವಿ, ಕೋಕಾ ಕೋಲಾ ಕುಡಿದ್ನೆ, ಪೆಪ್ಸಿ ಕುಡಿದ್ನೆ, ಅಥವಾ ಯಾವುದಾದ್ರೂ ಒಂದು ಡ್ರಿಂಕನ್ನು ಕುಡಿದ್ನೆ ಅನ್ನುವಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. ವೈಯಕ್ತಿಕ ವಿದೇಶ ಪ್ರವಾಸಗಳಲ್ಲಿ ನನಗೆ ಇಷ್ಟು ಕಷ್ಟವಾಗಿದ್ದಿಲ್ಲ. ತಿಂಗಳುಗಟ್ಟಲೆ ಅಲೆದರೂ ನಾವೇ ಇಳಿದುಕೊಳ್ಳುತ್ತಿದ್ದ ಅಗ್ಗದ ಹೋಟೆಲ್ನಿಂದ ಬೆಳಿಗ್ಗೆ ಹೊರಡುವಾಗಲೇ ಬಾಟಲಿಯಲ್ಲಿ ನಲ್ಲಿ ನೀರನ್ನು ತುಂಬಿಸಿಕೊಂಡು ಹೊರಡುತ್ತಿದ್ದೆವು. ನೋಡಿ, ಇಲ್ಲಿಗೆ ಲೇಖಕಿಯವರು ತಮಗಾದಂತಹ ಅನುಭವದ ಜೊತೆಗೆ ಅವರು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಅವ್ರು ವೈಯಕ್ತಿಕವಾಗಿ ಏನು ವಿದೇಶಗಳಲ್ಲಿ ಪ್ರವಾಸವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ರಲ್ಲ, ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೇನು ಕಷ್ಟ ಆಗ್ತಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಅವರು ಅಲ್ಲಿ ಸಿಗ್ತಕ್ಕಂತಹ ನಲ್ಲಿ ನೀರನ್ನು ಒಂದು ಬಾಟ್ಲಿಯಲ್ಲಿ ತುಂಬಿಕೊಂಡು ಅವರು ಹೋಗ್ತಾ ಇದ್ರು. ಹೀಗಾಗಿ ಅವರಿಗೆ ಅದರಿಂದ ಯಾವ ತೊಂದರೆಯೂ ಕೂಡ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಭಾರತೀಯ ನಿರೋಧಕ ಶಕ್ತಿ ಎದುರು ನಾವು ಯಾವ ನೀರಾದರೂ ಅಡ್ಡಿ ಇರಲಿಲ್ಲ. ಆದರೆ ಕೆಲಸದ ಮೇಲೆ ಬಂದ ಈ ಪ್ರವಾಸದಲ್ಲಿ ಮನ ಫೈಲುಗಳನ್ನು ಹೊತ್ತು ಇಲ್ಲಿಂದಲ್ಲಿಗೆ ಅಲೆಯುವಾಗ ನೀರಿನ ಬಾಟಲಿ ಹಿಡಿದು ಹೋಗುವುದು ಅಸಾಧ್ಯವಾಗಿತ್ತು. ನೋಡಿ, ಅದ್ರ ಜೊತೆಗೆ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನಾವು ನಲ್ಲಿರ್ತಕ್ಕಂತಹ ನೀರನ್ನು ಕುಡಿದ್ರೂ ನಮಗೇನೂ ಆಗೋದಿಲ್ಲ. ನಮ್ಮಲ್ಲಿರ್ತಕ್ಕಂತಹ ನಿರೋಧಕ ಶಕ್ತಿ ಏನೈತಲ್ಲ, ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಹೆಚ್ಚಿದೆ. ನಾವೇನು ಸಾಯಂಗಿಲ್ಲ, ಬದುಕ್ತೀವಿ. ಆದರೆ ನಾನು ಯಾವುದೋ ಒಂದು ಕೆಲಸದ ಮೇಲೆ ಈ ವಿದೇಶಕ್ಕೆ ಬಂದಿದ್ದೀನಿ, ಸಿಕ್ಕಾಬಿಟ್ಟೆ ಫೈಲನ್ನು ಹೊತ್ಕೊಂಡು ಇಲ್ಲಿಂದ ಆಫೀಸಿಂದ ನಾವಿರುವಂಥ ಸ್ಥಳದಿಂದ ಆಫೀಸ್ಗೆ ಹೋಗ್ತಿರುವಂತಹ ಮೊದಲು ನಾನು ಪ್ರತಿ ಸಲ ನೀರಿನ ಬಾಟ್ಲಿ ಹಿಡಿದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ, ಅದೊಂದು ಕಷ್ಟ ಆಗ್ತತಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಕೊಳ್ಳು ಬಾಕತನ, ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಎಂದು ತೀರಾ ಇತ್ತೀಚಿನ ದಿನಗಳಲ್ಲಿ ಗಾಢವಾಗಿ ನಮ್ಮೆಲ್ಲರಿಗೂ ಅನುಭವವಾಗಿದೆ. ನೋಡಿ, ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಕೊಳ್ಳು ಬಾಕತನ, ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಎಂದು ತೀರಾ ಇತ್ತೀಚಿನ ದಿನಗಳಲ್ಲಿ ಗಾಢವಾಗಿ ನಮ್ಮೆಲ್ಲರಿಗೂ ಅನುಭವವಾಗಿದೆ. ನೋಡಿ, ಇದೇನು ಕೊಳ್ಳು ಬಾಕತನ ಅಥವಾ ಲಾಭಕೋರತನ ಅಂತ ಏನು ಕರಿತೀವಲ್ಲ, ಇವೆಲ್ಲ ಒಂಥರ ಸಾಂಕ್ರಾಮಿಕ ರೋಗ ಇದ್ದ ಹಾಗೆ. ಇದು ಒಬ್ಬರಿಗೆ ಬಂದರೆ ಆರಾಮಾಗ್ತೈತೆ ಅನ್ನುವಂಥದ್ದಲ್ಲ. ಸಾಂಕ್ರಾಮಿಕ ರೋಗ ಅಂತಂದ್ರೆ ಇಡೀ ಊರೇ ನಾಶ ಹೋಗುವಂತಹ ಒಂದು ಹಿಂದಿನ ಕಾಲದಲ್ಲಿ ಪದ್ಧತಿ ಇತ್ತು. ಆ ರೀತಿಯಾಗಿ ಇವೇನಾಗಿವೆ, ನಮ್ಮ ಭಾರತ ದೇಶಕ್ಕೂ ಕೂಡ ಬಂದು ಲಗ್ಗೆಯನ್ನು ಇಟ್ಟಿವೆ. ಸಂಸ್ಕೃತಿಯ ಮೇಲೆ ದಾಳಿ ಎನ್ನುವಾಗ ನನಗೆ ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಅಷ್ಟು ದೊಡ್ಡ ಅನಾಹುತವಾಗಿ ಕಾಣುವುದಿಲ್ಲ. ಈ ಹೊಸ ದಿನಗಳಲ್ಲಿ ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ. ನೋಡಿ, ಏನು ಹೇಳ್ತಾ ಇದ್ದಾರೆ, ನಾವು ಸಂಸ್ಕೃತಿಯ ಕಡೆ ಗಮನವನ್ನು ಹರಿಸಿದಾಗ ಲೇಖಕರು ಅಂತಾರೆ, ಈ ಫಾದರ್ಸ್ ಡೇ ಆಚರಿಸೋದಾಗಲಿ, ಮದರ್ಸ್ ಡೇ ಆಚರಿಸೋದಾಗಲಿ, ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು, ಇವೆಲ್ಲ ವಿದೇಶಗಳಲ್ಲಿರ್ತಕ್ಕಂತಹ ಪದ್ಧತಿಗಳು. ನಮ್ಮ ದೇಶದಲ್ಲಿ ಯಾವ ಇರೋಕ್ಕಿಲ್ಲ. ನಾವು ಕೂಡ ವಿದೇಶಿಯರನ್ನು ನೋಡಿ ಇತ್ತೀಚೆಗೆ ಫಾದರ್ಸ್ ಡೇ ಮಾಡ್ತೀವಿ, ಮದರ್ಸ್ ಡೇ ಮಾಡ್ತೀವಿ, ವ್ಯಾಲೆಂಟೈನ್ಸ್ ಡೇ ಅಂತೂ ಹೇಳೋ ಹಾಗೇ ಇಲ್ಲ.
ಹೀಗಾಗಿ ಇವೆಲ್ಲ ನಂಗೆ ಅಷ್ಟೊಂದೇನು ಅನ್ನಿಸ್ತೇ ಇದ್ದರು ಇವು ಯಾವ ರೀತಿಯಾಗಿ ಒಂದು ಲಾಭಕರದ ದಿಕ್ಕಿಗೆ ಹೊಂಟವಪ್ಪ ಅಂತಂದರೆ ಗಿಫ್ಟ್, ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ. ಅವೇನಾದರೂ ಬಂದಂದ್ರೆ ಅವ್ರಿಗೆ ಗಿಫ್ಟನ್ನು ಕೊಡೋದು ಅಥವಾ ಅವರಿಗೆ ಗ್ರೀಟಿಂಗ್ ಕಾರ್ಡ್ ಮುಖಾಂತರ ಅವರಿಗೆ ಒಂಥರ ಏನೋ ಖುಷಿಯನ್ನು ಮಾಡೋದು, ಇವೆಲ್ಲ ವಿದೇಶದಲ್ಲಿರ್ತಕ್ಕಂಥ ಪದ್ಧತಿಗಳು. ನಮ್ಮ ದೇಶದಲ್ಲಿ ಏನೂ ಇರಲಿಲ್ಲ. ಇವುಗಳನ್ನ ನೋಡಿ ನಾವೇನು ಮಾಡಿವಿ, ಮಾರು ಹೋಗ್ಬಿಟ್ಟಿದ್ದೀವಿ. ಆದರೆ ನನಗೆ ಗಾಬರಿ ಹುಟ್ಟಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು, ಜೀವನ ಶೈಲಿ, ನಂಬಿಕೆಗಳನ್ನು, ಮೌಲ್ಯಗಳನ್ನು, ಸಂಸ್ಕೃತಿಯ ಬುನಾದಿಯನ್ನು ಅಲುಗಿಸುವ ಕೊಳ್ಳು ಬಾಕತನ. ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದಿದೆ. ನೋಡೋರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಇದನ್ನೆಲ್ಲ ನೋಡಿದರೆ ನಮಗೇನು ಅನಿಸುತ್ತೆ, ನಮ್ಮ ಭಾರತೀಯ ಸಂಸ್ಕೃತಿ ಮೊದಲಿನಿಂದಲೂ ಕೂಡ ಇಂದಿನವರೆಗೂ ಏನಿತ್ತು, ತಂದೆ ಆದಂತಹ ಮೌಲ್ಯಗಳನ್ನು, ತಂದೆ ಆದಂತಹ ಪದ್ಧತಿಗಳನ್ನ, ಒಂದು ಜೀವನ ಶೈಲಿಯನ್ನು ಅನಿಸ್ಕೊಂಡು ಬಂದಿತ್ತು. ಆದರೆ ಇಂದು ಏನಾಗಿದೆ, ನಮಗೆಲ್ಲೋ ಬೇಕು ಅನ್ನುವಂತಹ ಒಂದು ಬಲೆಗೆ ನಾವೇನು ಸಿಕ್ಕಾಕೊಂಡ್ಬಿಟ್ಟು ಒದ್ದಾಡ್ತಾ ಇದ್ದೀವಿ. ಸರ್ಕಾರಿ ಕಾಲೇಜಿನ ಪ್ರೊಫೆಸರ್ ಮತ್ತು ಪ್ರಾಂಶುಪಾಲರಾದ ನಮ್ಮ ತಂದೆಗೆ ಕಾಲೇಜಿಗೆ ಸೈಕಲ್ನಲ್ಲಿ ಹೋಗುವುದು ಅಪಮಾನಕರವಾಗಿ ಕಂಡಿರಲೇ ಇಲ್ಲ. ಕೊಂಡ ಒಂದು ವಸ್ತುವನ್ನು ಬದುಕಿಡಿ ಬಳಸುವ ಪರಿಪಾಠವಿತ್ತು. ಇಂದು ಶಾಲೆಯಲ್ಲಿಯೇ ಬೈಕು ಬೇಕು ಎನ್ನುವ ಮಗ, ಇಂತಹದ್ದೇ ಬ್ರ್ಯಾಂಡಿನ ಶೂ ಬೇಕು ಎನ್ನುವ ಮಕ್ಕಳು. ನೋಡಿ, ಮಾರುತಿ ಕಾರಿದ್ದರೆ ಶಾಂತ್ರೋ ಬೇಕು ಎಂದು ಓಡುವ ಹಿರಿಯರು. ಮಾರುಕಟ್ಟೆಗೆ ಬಂದದ್ದೆಲ್ಲವೂ ಬೇಕುಗಳನ್ನು ಅಗತ್ಯಗಳಾಗಿ ಹಾಗೂ ಅತ್ಯಗತ್ಯಗಳಾಗಿ ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳನ್ನು ಮತ್ತೆ ಮತ್ತೆ ಬಿತ್ತರಿಸುತ್ತೇವೆ. ಏನಾಗ್ತದೆ, ಅವ್ರ ತಂದೆ ಬಗ್ಗೆ ಒಂದು ಘಟನೆಯನ್ನು ಹೇಳ್ತಾ ಇದ್ದಾರೆ ಲೇಖಕಿಯವರು. ಏನಂತ, ಅವ್ರ ತಂದೆ ಪ್ರಾಂಶುಪಾಲರಾಗಿದ್ದರು, ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದರು. ಅವರು ತಂದೆ ಪ್ರೊಫೆಸರ್ ಆದಾಗಿಂದ ಹಿಡಿದು ಕೊನೆಗೆ ಪ್ರಾಂಶುಪಾಲರು ರಿಟೈರ್ಡ್ ಆಗುವವರು ಕೂಡ ಅವರಲ್ಲಿ ಒಂದು ಸೈಕಲ್ ಇತ್ತು. ಆ ಸೈಕಲನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಅವರು ಕಾಲೇಜ್ಗೆ. ಅವ್ರಿಗೆ ಯಾವುದೇ ರೀತಿಯಾದ ಅವಮಾನ ಅಥವಾ ಅಪಮಾನ ಅನ್ನೋದು ಅವ್ರಿಗೆ ಆಗಿರಲಿಲ್ಲ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ಬಿಟ್ಟಿದೆ, ಇನ್ನೂ ಹೈಸ್ಕೂಲ್ ಕೂಡ ಹೋಗ್ತಿರಂಗಿಲ್ಲ ಮಗ, ಆತನಿಗೆ ಬೈಕ್ ಬೇಕು, ಮಗಳಿಗೆ ಸ್ಕೂಟಿನೇ ಬೇಕನ್ನುವಂಥದ್ದು, ಅವ್ರು ಬ್ರ್ಯಾಂಡೆಡ್ ಬಟ್ಟೆನೇ ಹಾಕ್ಕೋಬೇಕು, ಬ್ರ್ಯಾಂಡೆಡ್ ಶೂನೇ ಹಾಕ್ಕೋಬೇಕು, ಬ್ರ್ಯಾಂಡೆಡ್ ಆಗೇ ಇರಬೇಕು ಅನ್ನುವಂಥ ಒಂದು ಮೆಂಟಾಲಿಟಿ ನಮ್ಮಲ್ಲಿ ಆಗಿಬಿಟ್ಟಿದೆ. ಅದರಲ್ಲೂ ಕಾರ್ ಗಾಡಿ ಏನಾದ್ರು ಮನೇಲಿ ಏನಾದ್ರು ಮಾರುತಿ ಕಾರ್ ಇದ್ದರೆ ಅದು ಸ್ಯಾಂತ್ರೋ ಅನ್ನುವಂತಹ ಕಾರೇ ಬೇಕು. ಹೀಗೆ ಹಿರಿಯರು ಕೂಡ ಏನಾಗ್ಬಿಟ್ಟಿದ್ರೆ ಮಾರುಕಟ್ಟೆಯ ಗೀಳಿಗೆ ಬಿದ್ದೋಗ್ಬಿಟ್ಟಿದ್ದಾರೆ. ಎಲ್ಲವೂ ಬೇಕು. ಈ ಜಾಹೀರಾತುಗಳನ್ನ ಮಾಡೋರು ಯಾವ ರೀತಿ ಮಾಡ್ತಾರೆ ಗೊತ್ತಾ, ಈ ವಸ್ತು ಇಲ್ಲದೇ ಇದ್ದರೆ ಆ ವ್ಯಕ್ತಿ ಬದುಕೋದೇ ಇಲ್ಲ ಅನ್ನುವಂಥ ಒಂದು ಜಾಹೀರಾತನ್ನು ಬಿಂಬಿಸುವಂಥ ಒಂದು ಪರಿಸ್ಥಿತಿ ಇತ್ತೀಚೆಗೆ ನಿರ್ಮಾಣವಾಗಿಬಿಟ್ಟಿದೆ. ಆರಾಮ, ಐಷಾರಾಮದ ಅಪ್ಪಟ ಅನಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ. ನೋಡಿ, ಆ ಜಾಹೀರಾತುಗಳು ಹೆಂಗಂತಂದರೆ, ಇವತ್ತು ಅವು ಇಲ್ಲದೇ ಇದ್ದರೆ ನಾವು ಬದುಕೋದೇ ಇಲ್ಲ ಅನ್ನುವಂಥ ಒಂದು ಮೆಂಟಾಲಿಟಿ ಎಲ್ಲ ಏನು ಮಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಡಿಯೋಡ್ರೆಂಟ್ ಹಾಕಿಕೊಳ್ಳದೇ ಇದ್ದರೆ ತಾನು ನಾತ ಬಡಿಯುತ್ತೇನೆ ಎಂಬಷ್ಟು ಕೀರ್ಮೆಯನ್ನು ಹುಟ್ಟಿಸಬಲ್ಲರು. ನಾವೇನಾದ್ರು ಡಿಫ್ರೆಂಟಾಗಿ ಇಲ್ಲದೇ ಇದ್ದರೆ ನಾವು ಕೂಡ ಎಲ್ಲಿ ಒಂಥರ ಅವ್ರಂಗೆ ಬೇರೆ ರೀತಿ ಕಾಣಿಸ್ತೇವೆ ಅನ್ನುವಂಥ ಮನೋಭಾವನೆ ಇರುವಂಥದ್ದು. ಕೊನೆಗೆ ಎಲ್ಲವೂ ನಿಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತೆ. ಹೀಗಾಗಿ ನಾವು ಕೂಡ ಅವರಲ್ಲಿ ನಾವು ಇರಬೇಕು, ನಾವು ಕೂಡ ಅವರಲ್ಲಿ ಒಂದಾಗಬೇಕು. ಎಲ್ಲಿ ನಾವು ಯಾಕೆ ಡಿಫ್ರೆಂಟ್ ಆಗಿರಬೇಕು, ಅಥವಾ ಅವರು ಆ ರೀತಿ ಬಟ್ಟೆ ಹಾಕಿದ್ದಾರೆ, ಆ ರೀತಿ ಡ್ರೆಸ್ ಹಾಕಿದ್ದಾರೆ, ಆ ರೀತಿ ಊಟ ಮಾಡ್ತಾರೆ, ಆ ರೀತಿ ಥರನೂ ಕಾರಣಕ್ಕೆ ನಾವು ಕೂಡ ಏನು ಮಾಡಿಬಿಟ್ರೆ ವಿದೇಶಿಗರನ್ನು ನೋಡಿ ಮಾರು ಹೋಗ್ಬಿಡ್ತಾ ಇದ್ದೀವಿ. ಹೀಗಾಗಿ ಪ್ರತಿಯೊಂದು ವಸ್ತುಗಳು ನಾವು ಕೊಳ್ಳಬೇಕು ಅನ್ನುವಂಥ ಒಂದು ಸನ್ನಿವೇಶವನ್ನು ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ, ಜನಪ್ರಿಯ ಹೋಟೆಲ್ನ ಮಾಲೀಕರೊಬ್ಬರು ಬರೆದಿದ್ದರು. ನೋಡಿ, ಅವರು ಕೆಲವೊಂದು ವರ್ಷದ ಸ್ವಲ್ಪ ದಿನದ ಹಿಂದೆ ಹೋಗಿ ತಮಗಾದಂಥ ಅನುಭವವನ್ನು ಹೇಳ್ತಾ ಇದ್ದಾರೆ. ಹೋಟೆಲ್ನ ಮಾಲೀಕರೊಬ್ಬರು ಬರೆದಿದ್ದಂತೆ, ತಂಪು ಪಾನೀಯದ ಕಂಪನಿಯೊಂದು ಆತನನ್ನು ಸಂಪರ್ಕಿಸಿ, ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತಂತೆ. ನೋಡಿ, ಅದರಲ್ಲಿ ಅವ್ರು ಬರೆದಿದ್ರಂತೆ, ಯಾರು ಫಸ್ಟ್ ನಿಮ್ಮ ಹೋಟೆಲ್ಗೆ ಬರ್ತಾರಲ್ಲ, ಬಂದ ತಕ್ಷಣ ಅವರಿಗೆ ನೀರನ್ನು ಕೊಡೋದನ್ನು ನೀವು ನಿಲ್ಲಿಸಿಬಿಟ್ರೆ ನೀವು ಇನ್ನೂ ಹೆಚ್ಚು ಹಣವನ್ನು ನೀವು ಗಳಿಸ್ತೀರಿ. ಈಗಾಗಲೇ ಬೆಂಗಳೂರಿನಲ್ಲೂ ನನಗೆ ನೀರು ಕೊಡೋ ಸಂಸ್ಕೃತಿಯ ಅನುಭವವಾಗಿದೆ. ನೋಡಿ, ಈ ದೇಶದಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಾದಂಥ ಅವರು ಒಂದು ಅನುಭವವನ್ನು ಹೇಳ್ತಾರೆ. ಒಂದು ಸಲ ಅವರು MC ರೋಡಲ್ಲಿ ಇರಬೇಕಾದ್ರೆ ಆ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ನಾನು ಮತ್ತು ಮಗಳು ಕೂಳ್ತಿದ್ದೆವು. ನೋಡಿ, ಬೆಂಗಳೂರಿನಲ್ಲಿರ್ತಕ್ಕಂತಹ MC ರೋಡ್ ಅಂದರೆ ಮಹಾತ್ಮ ಗಾಂಧಿ ರೋಡಲ್ಲಿ ಅವ್ರು ಬಾಂಬೆ ಬಜಾರ್ ಅನ್ನುವಂಥ ಒಂದು ಪುಟ್ಟ ಜಾಯಿಂಟ್ ಐತಿ, ಒಂದು ಅಂಗಡಿ ಐತಿ. ಆ ಅಂಗಡಿಯಲ್ಲಿ ನಾನು ಮತ್ತು ನನ್ನ ಮಗಳು ಹೋಗಿದ್ವಿ. ಇಲ್ಲಿ ನೀರು ತಂದಿರಲಿಲ್ಲ. ಐಸ್ ಕ್ರೀಮ್ ತಿಂದ ನಾವು ನೀರು ಬೇಕು ಎಂದು ಕೇಳಿದೆವು. ಅಲ್ಲಿ ನೀರನ್ನು ಇಟ್ಟಿರಲಿಲ್ಲಂತೆ ಅಂಗಡಿಯಲ್ಲಿ. ಐಸ್ ಕ್ರೀಮನ್ನು ತಿಂದರೆ ಇವರು ಐಸ್ ಕ್ರೀಮ್ ಬೇಕಂತೆ, ತಿಂದಾದಮೇಲೆ ನೀರು ಬೇಕಂತೆ ಕೇಳಿದ್ರಂತೆ. ಇಲ್ಲಿ ಅವಾಗ ಏನಾಗತ್ತಪ್ಪ ಅಂತಂದರೆ ಮಿನರಲ್ ವಾಟರ್
ವೇಟರ್ ಪ್ರಶ್ನಿಸಿದ. ಇಲ್ಲಪ್ಪ, ಸಾಮಾನ್ಯ ನೀರು ಎಂದೆ. ಅವಾಗ ಆತ ನೀರು ಬೇಕು ಅಂತೇಳಿ ಲೇಖಕಿಯವರು ಆತನ ಕೇಳಿದ. ಆತ ಏನಾದ ಮಿನರಲ್ ವಾಟರ್ ಬೇಕಾ ಅಂತೇಳಿ ಒಂಥರ ಸ್ಟೈಲಿಶ್ ಆಗಿ ಕೇಳಿದಾಗ, ಇಲ್ಲಪ್ಪ ನನಗೆ ಅದೆಲ್ಲ ಏನು ಬೇಡ, ಸಾಮಾನ್ಯವಾದಂಥ ಸಾಧಾರಣವಾದಂತಹ ನೀರನ್ನೇ ಕೊಡಿ ಅಂಥೇಳಿ ಲೇಖಕಿಯವರು ಕೇಳಿದ್ರಂತೆ. ಮಾಯವಾದ ವೇಟರ್ 15 ನಿಮಿಷಕ್ಕಾದರೂ ಬರಲೇ ಇಲ್ಲ. ಕಾದು ಕಾದು ಸುಸ್ತಾಗಿ ಕೊನೆಗೆ ಕೌಂಟ್ರಿಗೆ ಹೋಗಿ ಬಿಲ್ಲು ಕೊಟ್ಟು ಹೊರಬಿದ್ದೆವು. ನೋಡಿ, ಆತ ಹೇಳಿದ ತಕ್ಷಣ ಹ್ಞೂ ಅಂತ ಹೇಳಿ ಒಳಗೆ ಹೋದವನು ಮತ್ತು ವಾಪಸ್ ಬರಲೇ ಇಲ್ಲ. ಈಗ ಬರ್ತಾನೆ, ಯಾಕೆ ಬರ್ತಾನೆ ಅಂತೇಳಿ ಕಾದು ಇವ್ರು ಏನು ಮಾಡಿಬಿಟ್ರು, ಕೌಂಟ್ರಿಗೆ ಹೋಗಿ ಬಿಲ್ ಕೊಟ್ಟು ತಾವು ಮತ್ತು ಮಗಳು ಹೋಗ್ಬಿಟ್ರು. ಅದೇ ವೇಟರ್ ಪುಟ್ಟ ಪುಟ್ಟ ಬಾಟ್ಲಿಗಳಲ್ಲಿ ಮಿನರಲ್ ವಾಟರ್ಗಳನ್ನ ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡೋದು ಕಂಡಿತ್ತು. ನೋಡಿ, ಇವರಿಗೆ ನೀರು ಕೊಡ್ತಾನಂತೆ ಹೇಳಿ ಹೋದವನು ಇವ್ರ ಹತ್ರ ಬರಲೇ ಇಲ್ಲ. ಆದರೆ ಇವರು ಏನು ಬಿಲ್ ಕೊಟ್ಟು ಕೌಂಟ್ರಿಂದ ಬಿಟ್ಟು ಮುಂದೆ ಹೋಗ್ತಾ ಇದ್ರಲ್ಲ, ಹೋಗುವಂಥ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದರೆ ಆತ ಬೇರೆ ಬೇರೆ ಟೇಬಲ್ಗಳಲ್ಲಿ ಏನು ನೀರನ್ನು ಕೇಳ್ತಾರೆ ಮಿನರಲ್ ವಾಟರ್ ಇರತಕ್ಕಂತಹ ಬಾಟ್ಲಿಗಳನ್ನು ಕೊಡುವಂಥ ಒಂದು ದೃಶ್ಯವನ್ನು ಇವರು ನೋಡ್ತಾರೆ. ಮಿನರಲ್ ವಾಟರ್ ಎಂದು ಅವರು ಕೇಳುವ ಭಂಗಿ ಭಾವ ಹೀಗಿರುತ್ತದೆ ಎಂದರೆ, ನಿಮಗೆ ಆರ್ಡಿನರಿ ವಾಟರ್ ಎಂದು ಹೇಳಲು ಹಿಂಜರಿಕೆ ಆಗಬೇಕು. ಅವ್ರು ಏನು ಹೇಳ್ತಾರೆ, ನೀವು ಮಿನರಲ್ ವಾಟರ್ ಅಂತೇಳಿ ನಾವೇನಾದ್ರು ಕೇಳಿದಾಗ ನಮಗೆ ಆರ್ಡಿನರಿ ವಾಟ್ರಾ ಅಂತೇಳಿ ನಾವೇನು ಹೇಳ್ತೀವಲ್ಲ, ಅವಾಗ ನಮಗೆ ಅವ್ರು ಹೇಳುವಂಥ ಸ್ಟೈಲಿಶನ್ನು ನೋಡಿ ನಮ್ಗೆ ಏನಾಗಬೇಕು ಅಂತ ನಾಚಿಕೆ ಆಗಬೇಕು, ಒಂಥರ ಹಿಂಜರಿಕೆ ಮನೋಭಾವ ನಮ್ಮಲ್ಲಿ ಬರಬೇಕು ಅಂಥೇಳಿ ಹೇಳೋ ರೀತಿ ಅವರು ಹೇಳ್ತಾರೆ. ಆದರೆ ನಿಜಕ್ಕೂ ಆಘಾತವಾದದ್ದು ತೀರಾ ಇತ್ತೀಚೆಗೆ ಮಾಲತಿಯೊಡನೆ ಇಂದಿರಾನಗರದ ಮುಖ್ಯ ರಸ್ತೆಯ ಪುಟ್ಟ ಜಾಯಿಂಟ್ಗೆ ಹೊಸ ಬಗೆಯ ಐಸ್ ಕ್ರೀಮ್ ತಿನ್ನುವ ಬಯಕೆಯಲ್ಲಿ ಹೊಕ್ಕಾಗ. ನೋಡಿ, ಅದಕ್ಕಿಂತಲೂ ಕೂಡ ಒಂದು ಆಘಾತಕಾರಿ ಆದಂತಹ ಒಂದು ಘಟನೆಯನ್ನು ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ, ಲೇಖಕಿಯರು. ಅವ್ರ ಸ್ನೇಹಿತ ಆಗಿರ್ತಕ್ಕಂತಹ ಮಾಲತಿ ಅನ್ನೋರ ಜೊತೆ ಇಂದಿರಾನಗರದ ಮುಖ್ಯ ರಸ್ತೆಯಲ್ಲಿ ಮೇನ್ ರೋಡಲ್ಲಿ ಒಂದು ತಿನಿಸಿನ ಅಂಗಡಿ ಹೋಗಿರ್ತಾರೆ, ಫುಡ್ ಜಾಯಿಂಟ್ ಅಂಗಡಿ ಹೋಗಿರ್ತಾರೆ. ಅಲ್ಲಿ ಐಸ್ ಕ್ರೀಮನ್ನು ತಿನ್ಬೇಕಂತ ಇವ್ರಿಗೆ ಅನಿಸಿರುತ್ತೆ. ಅಲ್ಲಿ ಹೋದಾಗ ಏನಾಗತ್ತಪ್ಪ ಅಂದರೆ, ಮಿಸಿಸಿಪಿ ಮಡ್ಫಿ ಎಂದು ಎಲ್ಲೋ ಪತ್ರಿಕೆಯಲ್ಲಿ ಓದಿದ್ದ ಮಾಲತಿ ಆರ್ಡರ್ ಮಾಡಿದರು. ಅವ್ರ ಸ್ನೇಹಿತ ಏನು ಮಾಡಿಬಿಟ್ರು, ಅದನ್ನು ಎಲ್ಲೋ ಪತ್ರಿಕೆಯಲ್ಲಿ ಅದನ್ನು ಐಸ್ ಕ್ರೀಮ್ ಹೆಸರನ್ನು ಓದಿದ್ರಂತೆ, ಅದನ್ನು ಆರ್ಡರ್ ಮಾಡ್ತಾರೆ. ದೊಡ್ಡ ಬಿಳಿ ಪಿಂಗಾಣಿ ತಟ್ಟೆಯಲ್ಲಿ ಕೇಕ್ ಮತ್ತು ಐಸ್ ಕ್ರೀಮ್ ಇರಿಸಿ ಮೇಲೆ ಕೋಕೋ ಪುಡಿ ಉದುರಿಸಿ ಆಕರ್ಷಕವಾಗಿ ತಂದಿಟ್ಟರು. ನೋಡಿ, ಅವರು ಸ್ನೇಹಿತರನ್ನ ಪತ್ರಿಕೆಯಲ್ಲಿ ಓದಿ ಏನು ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ. ಹೇಳಿದ ತಕ್ಷಣ ಒಂದು ದೊಡ್ಡದಾಗಿರ್ತಕ್ಕಂಥ ಪಿಂಗಾಣಿ ಪ್ಲೇಟ್ ಒಳಗೆ ಕೇಕ್ ಮತ್ತು ಐಸ್ ಕ್ರೀಮ್ ತರ್ತಾರೆ. ಅದರ ಮೇಲೆ ಕೋಕೋ ಪುಡಿಯನ್ನು ಹಾಕಿರ್ತಾರೆ. ನೋಡಲಿಕ್ಕೆ ತುಂಬ ಅದು ಇಂಟ್ರೆಸ್ಟ್ ಅನ್ನಿಸ್ಬೇಕು, ಆ ರೀತಿ ತಂದಿಡ್ತಾರೆ. ಬೆಲೆ 100 ರೂಪಾಯಿ ಎಂದಾಗ ಅವು ಹಾರಿದ್ದುಂಟು. ಅದಕ್ಕೆ ಎಷ್ಟು ಅಮೌಂಟ್ ಅಂತ ಕೇಳ್ತಾರೋ, ಕೇಳೋ 100 ರೂಪಾಯಿ ಅದಕ್ಕಂತ ಇವರು ಶಾಕಿಗೆ ಒಳಗಾಗ್ತಾರೆ. ಇಲ್ಲೂ ನೀರು ಕೊಟ್ಟಿರಲಿಲ್ಲ. ನೀರು ಕೊಡಿ ಎಂದೆ. ಮಿನರಲ್ ವಾಟರ್ ಎಂದಳು ಸರ್ವ್ ಮಾಡುತ್ತಿದ್ದ ಹುಡುಗಿ. ನೋಡಿ, ಇಲ್ಲೇ ಹೇಳ್ತಾರೆ, ಅವ್ರು 100 ರೂಪಾಯಿ ಅಂತ ಒಂಥರ ಶಾಕ್ ಆದಂಗಾಗಿ ನನಗೆ ಸ್ವಲ್ಪ ಕುಡಲಿಕ್ಕೆ ನೀರನ್ನು ಕೊಡಿ ಅಂತ ಇವರು ಕವಿಗಳು ಕೇಳ್ತಾರೆ. ಲೇಖಕಿಯರು ಕೇಳಿದಾಗ ಮಿನರಲ್ ವಾಟರ್ ಬೇಕಾ ಅಂತೇಳಿ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಹುಡುಗಿ ಇವರನ್ನು ಕೇಳ್ತಾಳೆ. ಇಲ್ಲ, ಸಾಧಾರಣ ನೀರು ಎಂದರೆ ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದು ಬಿಡುವುದೇ 100 ರೂಪಾಯಿ ಐಸ್ ಕ್ರೀಮ್ ತಿಂದರೂ ಪುಕ್ಕಟೆಯಾಗಿ ಒಂದು ಲೋಟ ನೀರು ಕೂಡ ಜಾಯಿಂಟ್ಗಳಿವು. ಅವಾಗ ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಮೇಡಮ್, ನಿಮಗೆ ಬೇಕಿದ್ರೆ ಮಿನರಲ್ ವಾಟ್ರೇ ನಾವು ತಂದು ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಹೇಳಿದಂಥ ಸಂದರ್ಭದಲ್ಲಿ ಇವರು 100 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ತಿಂದರೂ ಕೂಡ ನೀರನ್ನು ಕೊಡದಂತಹ ಎಂಥ ಅಂಗಡಿಗಳಿವು ಅಂತೇಳಿ ಮನಸ್ಸಲ್ಲಿ ಇವರು ಬೈಕೋತಾರೆ. ಮತ್ತೆ 10-20 ಪಡೆದ ಮಿನರಲ್ ವಾಟರ್ ಮಾರೋ ಹುನ್ನಾರ ನನಗೆ ರೇಗಿ ಹೋಯಿತು. ನೋಡಿ, ಅವಾಗ ಇವರು ನೀರನ್ನು ಕುಡಿಬೇಕು ಅನ್ನಿಸ್ತಾ ಇವರು ಮತ್ತೆ 10 ರೂಪಾಯಿ ಅಥವಾ 20 ರೂಪಾಯಿ ಕೊಟ್ಟು ನೀರನ್ನು ತೆಗೆದುಕೊಳ್ತೀವಿ, ಈ ರೀತಿಯ ಪದ್ಧತಿ ಐತೆ ಅಂತ ಹೇಳ್ತಾರೆ. ಅಲ್ಲಿ ನೀರು ಕೊಡಲಿಲ್ಲ. ಹೊರಬಂದು ಬನ್ನಿ ಮಾಲತಿ, ಸಾಗರ್ಗೆ ಪಾನಿಪುರಿ ತಿನ್ನೋಣ ಎಂದೆ. ಅವಾಗ ಏನು ಹೇಳ್ತಾರೆ, ಅಲ್ಲೂ ನೀರು ಕೊಡದಿದ್ದಾಗ ಅವರು ಸ್ನೇಹಿತಿಗೆ ಇವರು ಹೇಳ್ತಾರೆ, ಅಲ್ಲಿ ಹೊರಗಡೆ ಹೋಗಿ ನಾವೇನು ಮಾಡೋಣ, ಪಾನಿಪುರಿ ತಿನ್ನೋಣ ಅಂತ ಹೇಳ್ತಾರೆ. ಎದುರಿಗೊಂದು ಸಾಗರ್ ಹೋಟೆಲ್ ಇತ್ತು. ನುಗ್ಗಿದೆವು. ಕುಳಿತೊಡನೆ ವೇಟರ್ ಬಂದು 4 ಲೋಟ ನೀರು ತಂದಿಟ್ಟ. ಬರೀ ಬಾಯಲ್ಲ, ಮನಸ್ಸು ತಂಪಾಯಿತು. ಅಲ್ಲೇ ಇರ್ತಕ್ಕಂಥ ಸಾಗರ್ ಅನ್ನುವಂಥ ಹೋಟೆಲ್ ಹೋಗ್ತಾರೆ. ಎದುರಿಗೆ ಆ ಹೋಟೆಲ್ ಹೋದ ತಕ್ಷಣ ಇರ್ತಕ್ಕಂಥ ವೇಟರ್ ಏನು ಮಾಡಿದ, ಒಂದು 4 ಲೋಟ ನೀರನ್ನು ತಂದಿಡ್ತಾನೆ. ಇವರು ಇನ್ನೂ ಹೋಗಿದ್ದು ತಿನ್ನಲಿಕ್ಕೆ, ಆದರೂ ಕೂಡ ಅದನ್ನು ನೋಡಿ, ಆ ದೃಶ್ಯವನ್ನು ನೋಡಿ ಇವರಿಗೆ ಮನಸ್ಸಿಗೆ ಆನಂದ ಆಯಿತು. ಹೇಳಿ ಕಾಯ್ದುಕೊಳ್ಳಬಲ್ಲವೇ ಮಾನವೀಯ ಮೌಲ್ಯಗಳು? ಕೊಳ್ಳು ಬಾಕತನದ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಬಲ್ಲವೇ? ಬಾಯಾರಿದವರಿಗೆ ನೀರು ಕೊಡಬಲ್ಲವೇ? ಹಸಿದವರಿಗೆ ಅನ್ನ ಕೊಡಬಲ್ಲವೇ? ಇನ್ನೊಬ್ಬರ ನೀರು ಅನ್ನವನ್ನು ಕಸಿದುಕೊಳ್ಳದೆ ಬದುಕಬಲ್ಲವೇ? ನಮ್ಮ ಸಂಸ್ಕೃತಿಯನ್ನು ಕಾಯ್ದುಕೊಳ್ಳುವ ಅಸ್ತ್ರ ನಮ್ಮ ಕೈಯಲ್ಲೇ ಇದೆಯಲ್ಲವೇ? ಮತ್ತೆಂದು ನೀರು ಕೊಡದ ಆ ಜಾಯಿಂಟಿಗೆ ಹೋಗುವುದಿಲ್ಲ. ನನ್ನಿಂದಂತೂ ಇಂತಹ ಜಾಯಿಂಟ್ಗೆ ಉದ್ಧಾರವಾಗುವುದು ಬೇಡ ಎಂದುಕೊಂಡಿದ್ದೇನೆ. ನೋಡಿ, ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ನಾವು ನಮ್ಮ ಮಾನವೀಯ ಮೌಲ್ಯಗಳನ್ನು, ನಮ್ಮ ಜೀವನದ ಮೌಲ್ಯಗಳನ್ನು ನಾವು
ಕಳೆದುಕೊಳ್ಳದೆ ಇದ್ದರೆ ಸಾಕು. ಅವುಗಳು ಹಾಗೆ ಇರಬೇಕು. ಬಾಯಾರಿಕೆ ಅಂತ ಬಂದವರಿಗೆ ನಾವು ಒಂದು ಲೋಟ ನೀರನ್ನಾದರೂ ಕೊಡಬೇಕು. ಹಸಿವು ಅಂತ ಬಂದವರಿಗೆ ನಾವು ಒಂದು ತುತ್ತು ಅನ್ನವನ್ನಾದರೂ ನಾವು ಕೊಡಬೇಕು. ನಾವು ಇನ್ನೊಬ್ಬರ ಅನ್ನ ಅಥವಾ ನೀರನ್ನು ಅಥವಾ ಹಸಿವನ್ನು ಕಸಿದುಕೊಂಡು ನಾವು ಬದುಕ್ತೀವಿ ಅನ್ನುವಂಥದ್ದು ಈ ಸಂಸ್ಕೃತಿ ನಮಗೆ ಸ್ವಲ್ಪವೂ ಒಗ್ಗುವುದಿಲ್ಲ. ನಮ್ಮ ಕೈಯಲ್ಲಿ ಎಲ್ಲವೂ ಇದೆ. ನಾವು ಯಾವ ರೀತಿ ಸಂಸ್ಕೃತಿಯನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಸಂಸ್ಕೃತಿಯನ್ನು ನಾವು ಆಯ್ಕೆ ಮಾಡ್ಕೋಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಅದಷ್ಟೇ ಅಲ್ಲ, ನಾನು ಯಾವ ಹೋಟೆಲ್ಗೆ ಹೋದಾಗ ಇವ್ರು ನಾನು ನೀರು ಕೊಟ್ಟಿಲ್ಲ, ಆ ಹೋಟೆಲ್ಗೆ ನಾನು ಇರೋವರೆಗೂ ಕೂಡ ನಾನು ಹೋಗೋದಿಲ್ಲ ಅಂತ ಕವಿಗಳು ಅದನ್ನು ಒಂಥರ ಶಪಥ ರೀತಿಯಾಗಿ ಹೇಳ್ತಾರೆ. ಹೀಗಾಗಿ ಇಂಥ ಜಾಯಿಂಟ್ಗಳು ಯಾವತ್ತೂ ಉದ್ಧಾರ ಆಗೋದು ಬೇಡ. ನಮ್ಗೆ ಹೋದ ತಕ್ಷಣ ಒಂದು ಗ್ಲಾಸ್ ನೀರನ್ನು, ಅದೇನು ದುಡ್ಡು ಕೊಟ್ಟು ನೀರು ಮಾರಬೇಕನ್ನುವಂಥದ್ದಿಲ್ಲ. ಒಂದು ಗ್ಲಾಸ್ ಸಾಧಾರಣ ನೀರು ತಂದು ಕೊಟ್ಟರು ನಾವು ಕುಡಿತೀವಿ. ನಮ್ಮಲ್ಲಿ ತಗೊಂಡು ರೋಗ ನಿರೋಧಕ ಶಕ್ತಿ ಆ ರೀತಿಯಾಗಿದೆ ಅಂತ ಹೇಳಿ ಕವಿಗಳು ಏನು ಮಾಡ್ತಾಯಿದ್ದಾರೆ ಹೇಳ್ತಾರೆ. ನೋಡಿ, ಅವು ಯಾವತ್ತೂ ಆ ರೀತಿ ಇದಾವೆ, ನನಗೆ ಅತಿ ಬೇಜಾರಾಗಿ ಆಯಿತು ಅನ್ನುವಂಥ ಒಂದು ಮನೋಭಾವನೆಯನ್ನು ಇಲ್ಲಿ ಅವರು ಹೊರ ಹಾಕ್ತಾ ಇದ್ದಾರೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನೋಡಿದ್ವಲ್ವಾ ಸಂಪೂರ್ಣವಾದಂತಹ ಪಾಠವನ್ನು, ನೀರು ಕೊಡೋದನ್ನು ಹಾಡುಗಳು ಯಾವ ರೀತಿಯಾಗಿತ್ತು, ನಮ್ಮ ದೇಶ ಮತ್ತು ವಿದೇಶದಲ್ಲಿ ಯಾವ ರೀತಿಯ ಪದ್ಧತಿ ಇತ್ತು. ಇತ್ತೀಚೆಗೆ ನಾವು ಕೂಡ ದೇಶವನ್ನು ಫಾಲೋ ಮಾಡ್ತಾ ಇದ್ವಿ. ಯಾವ ರೀತಿಯಾಗಿ ಹಲವಾರು ಮದರ್ಸ್ ಡೇ, ಫಾದರ್ಸ್ ಡೇ ಆಚರಿಸೋದಾಗಲಿ, ಗಿಫ್ಟ್ಗಳನ್ನ ಕೊಡೋದಾಗಲಿ, ದುಡ್ಡು ಕೊಟ್ಟು ಮಿನರಲ್ ವಾಟರ್ನ ಕುಡಿಯೋದಾಗಲಿ, ಈ ರೀತಿ ಪದ್ಧತಿಗಳು ನಮ್ಮಲ್ಲಿ ಕೂಡ ಅದಾವು ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಇಂದಿನ ತರಗತಿ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ಭಾವಿಸ್ತಾ ನನ್ನ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.